Hello everyone, good evening to all. Welcome to Sankalp Learning. I am Vijayashri. We were discussing the chapter hydrocarbons of your first PUC, organic chemistry part. Uh, in the last class, we discussed regarding the important points or synopsis of this hydrocarbon chapter. Now we will be discussing on the important MCQ as per your CET point of view. So we shall discuss the same. So welcome to Sankalp Learning once again. So just look at the first question. The hydrocarbon formed at the cathode during the electrolysis of sodium propanoate solution is. So option A ethane, option B propane, option C butane, and option D 2-methyl propane. So what would be the uh, right option you have to find here? So this comes under the concept that electrolysis of alkane from coal-based reaction. Coal-based electrolysis ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಕ್ವಶನ್ ಇದೆ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೇವೆ ಸಿನಾಪ್ಸಿಸ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ. ಸೊ ಏನಾಗುತ್ತೆ ಇಲ್ಲಿ ಕೋಲ್ ಬೇಸ್ ಎಲೆಕ್ಟ್ರೋಲಿಸಿಸ್ ಮೆಥಡ್ ಅಲ್ಲಿ ನೋಡೋಣ ಒಂದ್ಸಲ. ಇಲ್ಲಿ ನೋಡಿ ಏನಿದೆ ಕ್ವಶನ್. ದ ಹೈಡ್ರೋಕಾರ್ಬನ್ ಫಾರ್ಮ್ಡ್ ಎಟ್ ದ ಕ್ಯಾಥೋಡ್ ಡ್ಯೂರಿಂಗ್ ದ ಇಲೆಕ್ಟ್ರೋಲಿಸಿಸ್ ಆಫ್ ಸೋಡಿಯಂ ಪ್ರೊಪೆನೋಯೇಟ್ ಅಂತ. ಸೋಡಿಯಂ ಪ್ರೊಪೆನೋಯೇಟ್ ಅಂದ್ರೆ ಲೆಟಸ್ ಜಸ್ಟ್ ಅ ಮಿನಿಟ್. Okay, let us continue. ಸೊ ಇಲ್ಲಿ ನೋಡಿ ಸೋಡಿಯಂ ಪ್ರೊಪೆನೋಯೇಟ್ ಅಂದ್ರೆ ಏನು ಅಂತ ಫಸ್ಟ್ ಬರೆಯೋಣ. ಇಟ್ ಈಸ್ ಅ ಸಾಲ್ಟ್, ರೈಟ್? ಪ್ರೊಪೆನೋಯಿಕ್ ಆಸಿಡ್ NaOH ಜೊತೆ ರಿಯಾಕ್ಟ್ ಆದಾಗ ಪ್ರೊಡ್ಯೂಸ್ ಆಗುವಂತ ಸಾಲ್ಟ್ ಇದು. ಸೊ ನಾವು ಡೈರೆಕ್ಟ್ ಆಗಿ ಸೋಡಿಯಂ ಪ್ರೊಪೆನೋಯೇಟ್ ಅನ್ನ ಬರೆಯೋಣ. ವಾಟ್ ಈಸ್ ಇಟ್? ಇಟ್ ಈಸ್, ಇಲ್ಲಿ ಬರೀತೇನೆ. ಇಲ್ಲಿ ಸೋಡಿಯಂ ಪ್ರೊಪೆನೋಯೇಟ್ ಅಂದ್ರೆ CH3 CH2 COONA ಅಂತ. ಇಟ್ ಈಸ್ ಸೋಡಿಯಂ ಪ್ರೊಪೆನೋಯೇಟ್. ಸೊ ಇದು ಇಲೆಕ್ಟ್ರೋಲಿಸಿಸ್ ಆದಾಗ ಏನಾಗುತ್ತೆ? ಸೊ ಅಕ್ವೇಸ್ ಸೊಲ್ಯೂಷನ್ ಇರುತ್ತೆ. ಸೊ ಲೆಟ್ ಅಸ್ ಆಡ್ ವಾಟರ್. ಸೊ ವಾಟ್ ಆರ್ ದ ಪ್ರಾಡಕ್ಟ್ಸ್? ಲೆಟ್ ಅಸ್ ಸಿ. When sodium propanoate undergo electrolysis, it will form the product CH3 CH2 CH2 CH3 plus 2CO2. It is a gas. ಮತ್ತೆ ಹೈಡ್ರೋಜನ್ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ NaOH ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವಾಗ ನಮ್ ಕ್ವಶನ್ ಏನ್ ಕೇಳಿದ್ದಾರೆ ಹೇಳಿ? ದ ಹೈಡ್ರೋಕಾರ್ಬನ್ ಫಾರ್ಮ್ಡ್ ಅಟ್ ಕ್ಯಾಥೋಡ್ ಅಂತ. ಸೊ ಇವಾಗ ನಾವು ಆನೋಡ್ ಮತ್ತೆ ಕ್ಯಾಥೋಡ್ ರಿಯಾಕ್ಷನ್ ಅನ್ನ ಬರೆಯೋಣ ಫಸ್ಟ್. ಸೊ ಆನೋಡ್ ರಿಯಾಕ್ಷನ್ ಏನಾಗುತ್ತೆ ಹಾಗಿದ್ರೆ?
ಸೊ ಆನೋಡ್ ಅಲ್ಲಿ ಏನಾಗುತ್ತೆ, ಯೂಶುವಲಿ ಆಕ್ಸಿಡೇಷನ್ ಆಗುತ್ತೆ ಅಲ್ವಾ. ಸೊ ಏನಾಗುತ್ತೆ ಇಲ್ಲಿ, ಸೊ ಇದೇನಾಗುತ್ತೆ, ಲೆಟ್ ಅಸ್ ಸಿ 2CH3 CH2 C ಡಬಲ್ ಬಾಂಡ್ O O. ಸೊ ಆಕ್ಟೇಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಕ್ಸಿಜನ್ ಸುತ್ತ 8 ಎಲೆಕ್ಟ್ರಾನ್ ಅನ್ನ ಪ್ರೊವೈಡ್ ಮಾಡ್ಬೇಕು ಅಲ್ವಾ. ಸೊ ಇದು ಅಯೋನೈಸ್ ಆಗುತ್ತೆ ಅಂದಾಗ ಒಂದು ಮೈನಸ್ ಚಾರ್ಜ್ ಅನ್ನ ಇಡ್ಬೇಕು. ಸೊ ದಿಸ್ ಸಾಲ್ಟ್ ಅಂದ್ರೆ ಸೋಡಿಯಂ ಪ್ರೊಪನೋಯೇಟ್ ಅಯೋನೈಸ್ ಆದಾಗ ಇದು ಈ ರೀತಿ ಇದು ಮೈನಸ್ ಅಯೋನ್ ಬರುತ್ತೆ, Na+ ಅಯೋನ್ ಬರುತ್ತೆ ಅಲ್ವಾ. Na+ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅಯೋನೈಸೇಷನ್ ಆದಾಗ ಈ ಮೈನಸ್ ಅಯೋನ್ ಅನ್ನ ಕನ್ಸಿಡರ್ ಮಾಡಿ, ಇಟ್ ಲಾಸಸ್ 2 electron. It loses 2 electron. Loses 2 electron means ಆಕ್ಸಿಡೇಷನ್ ಆಗುತ್ತೆ ಅಲ್ವಾ. ಸೊ ಏನಾಗುತ್ತೆ ಆಗಿದ್ರೆ, ಇಟ್ ವಿಲ್ ಬಿಕಮ್ 2 times CH3 CH2 C ಡಬಲ್ ಬಾಂಡ್ O O. ಸೊ ಈ ರೀತಿ ಆಗುತ್ತೆ ಅಲ್ವಾ. ಇಟ್ ಫಾರ್ಮ್ಸ್ ದ ಸ್ಟ್ರಕ್ಚರ್ ಲೈಕ್ ದಿಸ್. ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಫಾರ್ಮ್ ದ, ಇಲ್ಲಿ ಬ್ರೇಕ್ ಆಗುತ್ತೆ. ಓಕೆ, ದ ಬಾಂಡ್ ಗೋಯಿಂಗ್ ಟು ಬ್ರೇಕ್ ಹಿಯರ್. ಇಟ್ ವಿಲ್ ಫಾರ್ಮ್ 2CH3 CH2 ಫ್ರೀ ರೆಡಿಕಲ್ ಫಾರ್ಮ್ ಆಗುತ್ತೆ. ಓಕೆ, ಇಲ್ಲಿ CO2 ರಿಮೂವ್ ಆಗಿ ಇಲ್ಲಿ ಬಾಂಡ್ ಬ್ರೇಕ್ ಆಗಿ 2CH3 CH2 ರೆಡಿಕಲ್ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಪ್ಲಸ್ 2CO2 ಅಂತ ಆಗುತ್ತೆ, ಪ್ಲಸ್ 2CO2 ಆಗುತ್ತೆ. ಓಕೆ, 2CO2 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಫಾರ್ಮ್ ಆಗಿರೋ ರೆಡಿಕಲ್ ಏನಾಗುತ್ತೆ, 2CH3 CH2 ಡಾಟ್ ಅಂತ ಇದೆಯಲ್ಲ, ದಿಸ್ 2 molecules ಆಫ್ ರೆಡಿಕಲ್ಸ್ ಆರ್ ದೇರ್. ದೇ ಅಂಡರ್ಗೋ ಕಾಂಬಿನೇಷನ್. ಇಲ್ಲಿ ಇದು ಫಸ್ಟ್ ಆದ್ರೆ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ನಾನು ಸಪರೇಟ್ ಆಗಿ ಬರಿತೀನಿ, 2 molecule ಅನ್ನ ಸಪರೇಟ್ ಆಗಿ ಬರಿತೀನಿ ಆಯ್ತಾ, 2 ರೆಡಿಕಲ್ಸ್ ಅನ್ನ. There are 2 radicals are formed, right? So I write it as CH3 CH2 dot plus CH3 CH2. Okay, so ಈ 2 radicals bond form ಮಾಡಿ ಏನಾಗುತ್ತೆ, ರೆಸ್ಪೆಕ್ಟಿವ್ ಅಲ್ಕೇನ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ ದಟ್? CH2, sorry, it should be CH3 CH2 CH2 CH3 ಆಗುತ್ತೆ. ಓಕೆ, ದಿಸ್ ಇಸ್ ದ ಆನೋಡ್ ರಿಯಾಕ್ಷನ್. ಅಂಡ್ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಆಗಿದ್ರೆ, ಕ್ಯಾಥೋಡ್ ಅಲ್ಲಿ, ಸೊ ದಿಸ್ ಇಸ್ ದ ಆನೋಡ್ ರಿಯಾಕ್ಷನ್. ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ, ನಾನು ಕ್ಯಾಥೋಡ್ ಅಲ್ಲಿ ಇಲ್ಲಿ ಬರೀತೇನೆ, ಅಟ್ ಕ್ಯಾಥೋಡ್ ಏನಾಗುತ್ತೆ ಅಂದ್ರೆ it will form OH minus plus hydrogen gas is released. Okay, this is the reaction. Okay, at the cathode. So question is, the hydrocarbon formed not cathode, it should be anode during electrolysis of sodium propanoate solution. Is ಯಾವ್ದು ಆಗಿದ್ರೆ ಇಲ್ಲಿ ಯಾವ್ದು ಫಾರ್ಮ್ ಆಗಿದೆ? So what is the product here? It is butane. So butane ಬಂದಿದೆ ಅಲ್ವಾ ಇಲ್ಲಿ. So right answer is option C. So option C is the right answer. What is the product formed here? Butane. ಇಲ್ಲಿ ನೋಡಿ, ಈ ಜನರಲ್ ರಿಯಾಕ್ಷನ್ ಅನ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ. Butane is the product here. ಓಕೆ, ಇಲ್ಲಿ ನೋಡಿ ಬಾಂಡ್ ಕ್ಲೀವೇಜ್ ಅಲ್ಲಿ ಆಗತ್ತೆ ಅಂದ್ರೆ ಇಲ್ಲಿ ಆಗತ್ತೆ. ಹಿಯರ್ ಬಾಂಡ್ ಕ್ಲೀವೇಜ್ ಟೇಕ್ಸ್ ಪ್ಲೇಸ್. ಇಲ್ಲಿ 2 molecules ಅನ್ನ ತಗೊಂಡ್ರೆ ಇಲ್ಲಿ ಬಾಂಡ್ ಕ್ಲೀವೇಜ್ ಆಗಿ, ಸೊ ಈ 2 ಏನು ಇಂಟರ್ಮೀಡಿಯೇಟ್ಸ್, ಫ್ರೀ ರೆಡಿಕಲ್ ಇಂಟರ್ಮೀಡಿಯೇಟ್ಸ್ ಕಂಬೈನ್ ಆಗಿ ಬ್ಯೂಟೇನ್ ಆಗುತ್ತೆ. ಅಂದ್ರೆ ಇಲ್ಲಿ 2 ಮೆಂಬರ್ದು ಫ್ರೀ ರೆಡಿಕಲ್ ಫಾರ್ಮ್ ಆಗಿದ್ರೆ, ಸೊ 2 ಕಪಲ್ ಆಗಿ 4 ಮೆಂಬರ್ಡ್ ಫ್ರೀ ರೆಡಿಕಲ್ ಆಗುತ್ತೆ. ಸೊ ಇಲ್ಲಿ
ಪ್ರೊಫೈಲ್ ಫ್ರೀ ಈಥೈಲ್ ಫ್ರೀ ರೆಡಿಕಲ್ ಇದ್ರೆ ಅಂದ್ರೆ ಎರಡು ಕಾರ್ಬನ್ ಮೆಂಬರ್ದು ಫ್ರೀ ರೆಡಿಕಲ್ ಅಂದ್ರೆ ಯಾವುದು ಈಥೈಲ್ ಆಗತ್ತೆ ಅಲ್ವಾ. ಸೊ ಈಥೈಲ್ ಫ್ರೀ ರೆಡಿಕಲ್ ಇದ್ರೆ ಎರಡು ಈಥೈಲ್ ಫ್ರೀ ರೆಡಿಕಲ್ ಜಾಯಿನ್ ಆಗಿ ಏನಾಗುತ್ತೆ ಹೇಳಿ, ಬ್ಯೂಟೇನ್ ಬರುತ್ತೆ. ಸೊ ಎರಡು ಮೆಂಬರ್ದು ಈಥೇನ್ ಆದ್ರೆ ನಾಲ್ಕು ಮೆಂಬರ್ದು ಬ್ಯೂಟೇನ್. ಸೊ ಈ ರೀತಿ ನೀವು ಶಾರ್ಟ್ ಕಟ್ ಆಗಿ ಈ ರಿಯಾಕ್ಷನ್ ಅನ್ನ ಅನಲೈಸ್ ಮಾಡಬಹುದು. ಸೊ ಬಾಂಡ್ ಬ್ರೇಕ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅಟ್ ಹಿಯರ್. ಸೊ ಇದ್ರದ್ದು ಎರಡು ಮಾಲಿಕ್ಯೂಲ್ ಸೇರಿ ಬ್ಯೂಟೇನ್ ಆಗತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಅ ಮಿಕ್ಸ್ಚರ್ ಆಫ್ bromomethane and 2-bromopropane is heated with the sodium metal in ether. The number of alkanes formed is. ಸೊ ಇಲ್ಲಿ ನೋಡಿ ವುಡ್ಸ್ ರಿಯಾಕ್ಷನ್ ಆಗುತ್ತೆ. ಸೊ ವುಡ್ಸ್ ರಿಯಾಕ್ಷನ್ ಅಂದ್ರೆ ಇಟ್ ಇಸ್ ಅ ಕಪ್ಲಿಂಗ್ ರಿಯಾಕ್ಷನ್. ಸೊ ಇಲ್ಲಿ ನೋಡಿ ದ ಮಿಕ್ಸ್ಚರ್ ಆಫ್ ಬ್ರೋಮೋಮೀಥೇನ್ ಟು bromopropane is heated with the sodium metal in the presence of ether ಅಂತ. ಸೊ ಜನರಲ್ ರಿಯಾಕ್ಷನ್ ಏನು ಅಂದ್ರೆ ನಿನ್ನೆ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ ಅಲ್ವಾ. ಸೊ ಜನರಲ್ ರಿಯಾಕ್ಷನ್ ಏನಾಗತ್ತೆ ಅಂದ್ರೆ ಜನರಲ್ ಆಗಿ ಅಲ್ಕೈಲ್ ಹ್ಯಾಲೈಡ್ ಇರುತ್ತೆ ಆಯ್ತಾ. ಅಲ್ಕೈಲ್ ಹ್ಯಾಲೈಡ್ಸ್ ಇರುತ್ತೆ. ಅಲ್ಕೈಲ್ ಹ್ಯಾಲೈಡ್ ಅಂದ್ರೆ ಏನು ಅಂತ ಗೊತ್ತಿದೆ ಅನ್ಕೋತೀನಿ. ಅಲ್ಕೈಲ್ ಹ್ಯಾಲೈಡ್ಸ್ ಇಟ್ ವಿಲ್ ರಿಯಾಕ್ಟ್ ವಿತ್ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಇಟ್ ವಿಲ್ ಫಾರ್ಮ್ ಹೈಯರ್ ಅಲ್ಕೇನ್ಸ್ ಡ್ಯೂ ಟು ಕಪಲಿಂಗ್. ಇಟ್ ವಿಲ್ ಫಾರ್ಮ್ ಹೈಯರ್ alkanes due by coupling. ಸೊ ಕಪ್ಲಿಂಗ್ ಅಂದ್ರೆ ಜೋಡಿಸೋದು ಅಂತ, ಬೈ ಕಪ್ಲಿಂಗ್ ಅಂತ. ದಿಸ್ ಇಸ್ ದ ಜನರಲ್ ರಿಯಾಕ್ಷನ್. ಓಕೆ, ಸೊ ಹಾಗಿದ್ರೆ ಏನೇನಾಗುತ್ತೆ ಇಲ್ಲಿ ಅಂತ ಒನ್ ಬೈ ಒನ್ ನೋಡೋಣ ಆಯ್ತಾ. ಫಸ್ಟ್ ಈಗ ಏನ್ ಕೊಟ್ಟಿದ್ದಾರೆ, ಏನೇನ್ ಕೊಟ್ಟಿದ್ದಾರೆ. ಫಸ್ಟ್ ಬ್ರೋಮೋ ಈಥೇನ್ ಕಪಲಿಂಗ್ ಆಗಿ ಏನ್ ಪ್ರಾಡಕ್ಟ್ ಬರುತ್ತೆ ಅಂತ ನೋಡೋಣ. ಬ್ರೋಮೋ ಈಥೇನ್ ಫಸ್ಟ್ ಕೊಟ್ಟದ್ದು ಏನ್ ಹೇಳಿ, ಬ್ರೋಮೋ ಈಥೇನ್. ವಾಟ್ ಆರ್ ದ ಗಿವನ್ ಥಿಂಗ್ಸ್ ಫಸ್ಟ್? ಬ್ರೋಮೋ ಈಥೇನ್, ಸಾರಿ ನಾಟ್ ಬ್ರೋಮೋ ಈಥೇನ್, ಇಟ್ ಇಸ್ ಬ್ರೋಮೋಮೀಥೇನ್. ಸೊ ಬ್ರೋಮೋಮೀಥೇನ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ? ಬ್ರೋಮೋಮೀಥೇನ್ ಅಂದ್ರೆ ಯಾವುದು? CH3Br ಪ್ಲಸ್ Na. ಕಪ್ಲಿಂಗ್ ಅಂದ್ರೆ ಎರಡು ಬೇಕು ಅಲ್ವಾ, ಮತ್ತೊಂದು ಮಾಲಿಕ್ಯೂಲ್ ಇರುತ್ತೆ CH3Br. ನೀವು ಒಟ್ಟಿಗೆ 2CH3Br ಅಂತಾನು ಬರಿಬಹುದು. ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೆಲ್ಪ್ ಆಗ್ಲಿ ಅಂತ 2 ಸಲ CH3Br ಅನ್ನ ಬರ್ಕೋತಾ ಇದೆ. CH3Br ನೀವು ಡೈರೆಕ್ಟ್ ಆಗಿ 2CH3Br ಅಂತಾನು ಬರಿಬಹುದು. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ವುಡ್ಸ್ ರಿಯಾಕ್ಷನ್ ಆಗತ್ತೆ ಅಂದ್ರೆ ಕಪ್ಲಿಂಗ್ ಆಗತ್ತೆ. ಇಲ್ಲಿ ಏನಾಗತ್ತೆ, ಬ್ರೋಮಿನ್ ಮತ್ತೆ ಬ್ರೋಮಿನ್ ಏನಾಗತ್ತೆ, ಎರಡು ಮೀಥೈಲ್ ಬ್ರೋಮೈಡ್ ಅಲ್ಲಿ ಬ್ರೋಮಿನ್ ರಿಮೂವ್ ಆಗಿ ಮೀಥೈಲ್ ಗ್ರೂಪ್ ಏನಾಗತ್ತೆ, ಎರಡು ಮಾಲಿಕ್ಯೂಲ್ದು ಕಪಲ್ ಆಗತ್ತೆ. ಅಂದ್ರೆ ಈ ಎರಡು ಮೀಥೈಲ್ ಬ್ರೋಮೈಡ್ ಅಲ್ಲಿ ಬ್ರೋಮಿನ್ ಅನ್ನ ರಿಮೂವ್ ಮಾಡಿ ಎರಡು ಮೀಥೈಲ್ ಗ್ರೂಪ್ ಅನ್ನ ಕಪಲ್ ಮಾಡಿ ಏನ್ ಬರುತ್ತೆ, CH3 ಬರುತ್ತೆ. ಸೊ ಫಸ್ಟ್ ಪ್ಲಸ್ 2NaBr ಅಂತ ಬೈ ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ವಾಟ್ ಈಸ್ ಇಟ್? ಸೊ ಎರಡು ಮೆಂಬರ್ ಇರೋದ್ರಿಂದ ಇಟ್ಸ್ ನೇಮ್ ಇಸ್ ಈಥೇನ್. ಸೊ ಇದು ಒನ್ ಪ್ರಾಡಕ್ಟ್ ಆಯ್ತು ಆಯ್ತಾ. ಸೊ ಎಷ್ಟು ಪ್ರಾಡಕ್ಟ್ ಬರುತ್ತೆ ಅಂತ ಕೇಳಿದ್ದಾರೆ, ನಂಬರ್ ಆಫ್ ಅಲ್ಕೇನ್ಸ್ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಇದನ್ನ ಪ್ರಾಡಕ್ಟ್ ನಂಬರ್ 1 ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಒನ್ ಪ್ರಾಡಕ್ಟ್ ಆಯ್ತು, ನೆನ್ಪಿಟ್ಕೊಳ್ಳಿ. ಆಮೇಲೆ ಎರಡನೇದು ಯಾವ, ಇದನ್ನ ಇರೇಸ್ ಮಾಡ್ತೇನೆ ನಾನು. ಸೊ ಫಸ್ಟ್ ಪ್ರಾಡಕ್ಟ್ ಯಾವುದು? ಈಥೇನ್. ಇಲ್ಲಿ ಸೈಡಿಗೆ ಬರೀತಾನೆ. ಪ್ರಾಡಕ್ಟ್ ನಂಬರ್ 1 ಇಸ್ ಈಥೇನ್ ಆಯ್ತಾ. ಇವಾಗ ಮತ್ತೇನ್ ಕೊಟ್ಟಿದ್ದಾರೆ, ಬ್ರೋಮೋಮೀಥೇನ್ ಕಪಲಿಂಗ್ ಆದ್ರೆ ಏನಾಗುತ್ತೆ ಅಂತ ನೋಡೋಣ. ಬ್ರೋಮೋ ಈಥೇನ್ ಕಪಲಿಂಗ್ ಆದ್ರೆ ಸೆಕೆಂಡ್ ಒನ್ ಯಾವ್ದು ಕೊಟ್ಟಿದ್ದಾರೆ, ಬ್ರೋಮೋ ಈಥೇನ್ ಅಂತ ಕೊಟ್ಟಿದ್ದಾರೆ. ಸೊ ಬ್ರೋಮೋ ಈಥೇನ್ ಅಂದ್ರೆ ಯಾವುದು, CH3CH2
ಬಿ ಪ್ಲಸ್ ಎನ್ ಎ 2 ಟೈಮ್ಸ್ ಎನ್ ಎ ಬರೆಯೋಣ ಪ್ಲಸ್ ಇಲ್ಲಿ ಮತ್ತೊಂದು ಮಾಲಿಕ್ಯೂಲ್ ಅನ್ನ ಬರಿಬೇಕಲ್ವಾ ಕಪ್ಲಿಂಗ್ ಮಾಡ್ಬೇಕಿದ್ರೆ CH3 CH2 Br. ಓಕೆ, ಸೊ ಕಪ್ಲಿಂಗ್ ಆದಾಗ ಏನಾಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಏನಾಗುತ್ತೆ ಇಲ್ಲಿ ಬ್ರೋಮಿನ್ 2 ರಿಮೂವ್ ಆದಾಗ ಸೊ ಇಲ್ಲಿ 2 ಈಥೈಲ್ ಗ್ರೂಪ್ ಕೂಡ 2 ಮಾಲಿಕ್ಯೂಲ್ ಕಪಲ್ ಆಗುತ್ತೆ. ಸೊ ವಾಟ್ ವಿಲ್ ಬಿ ಫಾರ್ಮ್ CH3 CH2 CH2 CH3. ಸೊ ಪ್ಲಸ್ 2NaBr ಅನ್ನೋದು ಬೈ ಪ್ರಾಡಕ್ಟ್ ಆಗಿರುತ್ತೆ. ಸೊ ವಾಟ್ ಈಸ್ ಇಟ್? ಇಟ್ ಈಸ್ ಬ್ಯೂಟೇನ್ ಅಂತ ಹೇಳ್ತೇವೆ ಅಲ್ವಾ. ಸೊ ಎರಡನೇ ಪ್ರಾಡಕ್ಟ್ ಯಾವ್ದು ಆಗಿದ್ರೆ ಬ್ಯೂಟೇನ್ ಆಯ್ತು. ಸೊ ಮತ್ತೆ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಅಲ್ಲಿ? ಬ್ರೋಮೋಪ್ರೋಪೇನ್ ಅಂತ ಕೊಟ್ಟಿದ್ದಾರೆ. ಸೊ ಬ್ರೋಮೋಪ್ರೋಪೇನ್ ಕಪ್ಲಿಂಗ್ ಆದಾಗ ಏನಾಗುತ್ತೆ ಅಂತ ನೋಡೋಣ. ಓಕೆ, so 2 molecules of bromopropane undergo coupling. What will be formed? Let us see. Bromopropane ಗೆ ಬರೆಯೋಣ. ಬ್ರೋಮೋಪ್ರೋಪೇನ್. ಸೊ ಯಾವ ರೀತಿ ಬರೀಬಹುದು? ಪ್ರೋಪೇನ್ ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ ಅಂದ್ರೆ CH3 CH2 CH2Br ಅಲ್ವಾ? ಸರಿ ಇದೆಯಾ? 2 + 1 ಕರೆಕ್ಟ್ ಇದೆ. ಓಕೆ, ದಿಸ್ ಇಸ್ ಬ್ರೋಮೋಪ್ರೋಪೇನ್ ಆಯ್ತು ಇದು ಪ್ಲಸ್ 2Na ಪ್ಲಸ್ ಮತ್ತೊಂದು ಮಾಲಿಕ್ಯೂಲ್ ಬರೀತೀನಿ ಕಪಲ್ ಮಾಡಕ್ಕೆ CH3 CH2 CH2Br. ಡ್ರೈ ಈಥರ್ ಜೊತೆ ರಿಯಾಕ್ಟ್ ಆದಾಗ ಡ್ರೈ ಈಥರ್ ಅನ್ನ ತಗೊಂಡಾಗ ಸೊ ವಾಟ್ ವಿಲ್ ಬಿ ಫಾರ್ಮ್ಡ್? ಅಗೇನ್ 2 bromines get removed and 2 propyl groups are coupled. ಸೊ ಪ್ರೊಪೈಲ್ ಗ್ರೂಪ್ ಕಪಲ್ಡ್ ಆದ್ರೆ CH3 CH2 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 CH ಇಲ್ಲಿ ನೋಡಿ 1 2 3 1 2 3 ಓಕೆ CH3 ಪ್ಲಸ್ 2NaBr ಅಂತ ಬರುತ್ತೆ ಅಲ್ವಾ. ಸೊ 2NaBr ಇರುತ್ತೆ. ಸೊ ಮೇನ್ ಪ್ರಾಡಕ್ಟ್ ಯಾವ್ದು ಇಲ್ಲಿ? ಇದ್ರ ಹೆಸರೇನು? 1 2 3 4 5 6 6 ಅಂದ್ರೆ ಹೆಕ್ಸೇನ್ ಅಂತ ಬರುತ್ತೆ ಅಥವಾ ಎನ್ ಹೆಕ್ಸೇನ್ ಅಂತ. ಸೊ ಥರ್ಡ್ ಪ್ರಾಡಕ್ಟ್ ಯಾವ್ದು ಆಗಿದ್ರೆ ಹೆಕ್ಸೇನ್. ಓಕೆ, ಹಾಗಿದ್ರೆ ಇವಿಷ್ಟೇ ಕಪಲ್ ಆಗುತ್ತಾ? ಸೊ ಕ್ರಾಸ್ ಕಪ್ಲಿಂಗ್ ಕೂಡ ಆಗತ್ತೆ ಅಲ್ವಾ. ಈಗ ಕ್ರಾಸ್ ಕಪ್ಲಿಂಗ್ ಕೂಡ ಆಗತ್ತೆ ಈ ಮಿಕ್ಸ್ಚರ್ ಅಲ್ಲಿ. ಸೊ ಒಂದು ರಿಯಾಕ್ಷನ್ ಮಿಕ್ಸ್ಚರ್ ಅಲ್ಲಿ ಏನೇನಿದೆ? ಬ್ರೋಮೋಮೀಥೇನ್, ಬ್ರೋಮೋ ಈಥೇನ್, ಬ್ರೋಮೋಪ್ರೋಪೇನ್ ಇವೆಲ್ಲ ಇದೆ. ಸೊ ಸೆಲ್ಫ್ ಕಪ್ಲಿಂಗ್ ಕೂಡ ಆಗುತ್ತೆ, ಕ್ರಾಸ್ ಕಪ್ಲಿಂಗ್ ಕೂಡ ಆಗುತ್ತೆ. ಕ್ರಾಸ್ ಕಪ್ಲಿಂಗ್ ಅಂದ್ರೆ ನಾನೀಗ ಬ್ರೋಮೋಮೀಥೇನ್ ಮತ್ತೆ ಬ್ರೋಮೋ ಈಥೇನ್ ಅನ್ನ ಕಪ್ಲಿಂಗ್ ಮಾಡ್ತೇನೆ. ಓಕೆ, ಈಗ ನಾವು ಲೆಟ್ ಅಸ್ ಕನ್ಸಿಡರ್ ದ ಕಪ್ಲಿಂಗ್ ಆಫ್ ಬ್ರೋಮೋಮೀಥೇನ್ ಅಂದ್ರೆ CH3Br, ಬ್ರೋಮೋ ಈಥೇನ್ ಅಂದ್ರೆ CH3 CH2Br. So coupling of these 2 molecules let us consider. Okay, let us consider the coupling of these 2 molecules. Okay, so ಏನಾಗುತ್ತೆ? ಫಸ್ಟ್ ಬರೆಯೋಣ CH3Br plus 2Na plus ಬ್ರೋಮೋ ಈಥೇನ್ ಅನ್ನ ಬರೆಯೋಣ ಇವಾಗ. ಯಾವ್ದು ಇದು? CH3 CH2Br in the presence of ಡ್ರೈ ಈಥರ್. ಸೊ ಏನಾಗುತ್ತೆ ಇಲ್ಲಿ? ಬ್ರೋಮಿನ್ 2 ಕಡೆಯಿಂದ ರಿಮೂವ್ ಮಾಡಿ ಇಲ್ಲಿ ಮೀಥೈಲ್ ಗ್ರೂಪ್ ಮತ್ತೆ ಈ ಮಾಲಿಕ್ಯೂಲ್ ಅಲ್ಲಿ ಈಥೈಲ್ ಗ್ರೂಪ್ ಕಪಲ್ ಆಗ್ಬೇಕು. ಓಕೆ, ಹೌ ಟು ಕಪಲ್ ದೆಮ್? ಇಟ್ ವಿಲ್ ಫಾರ್ಮ್ CH3 CH2 CH3 ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಪ್ಲಸ್ 2NaBr ಅನ್ನೋದು ಬೈ ಪ್ರಾಡಕ್ಟ್ ಬರುತ್ತೆ. ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್? ಇಟ್ ಈಸ್ ಪ್ರೋಪೇನ್ ಅಲ್ವಾ. 3 ಮೆಂಬರ್ಡ್ ಅಲ್ಕೇನ್ ಇಸ್ ಪ್ರೋಪೇನ್, 3 ಮೆಂಬರ್ಡ್ ಕಾರ್ಬನ್ ಅಲ್ಕೇನ್ ಇಸ್ ಪ್ರೋಪೇನ್. ಸೊ 4ನೇ ಪ್ರಾಡಕ್ಟ್ ಯಾವ್ದಾಯ್ತು ಆಗಿದ್ರೆ? ಪ್ರೋಪೇನ್ ಆಯ್ತು. ಓಕೆ ಓಕೆ,
ಓಕೆ, ಇಲ್ಲಿ ನೋಡಿ 2 ಬ್ರೋಮೋಪ್ರೋಪೇನ್ ಅಂತ ಕೊಟ್ಟಿದ್ದಾರೆ ಆಯ್ತಾ. 2 ಬ್ರೋಮೋಪ್ರೋಪೇನ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ವಿಲ್ ಬಿ ಲೆಟಸ್ ಸಿ. ಇವಾಗ ಲೆಟಸ್ ಕನ್ಸಿಡರ್ ದ ಕಪಲಿಂಗ್ ಆಫ್ ಬ್ರೋಮೋಮೀಥೇನ್ ಮತ್ತೆ 2 ಬ್ರೋಮೋಪ್ರೋಪೇನ್ ಅನ್ನ ಕನ್ಸಿಡರ್ ಮಾಡೋಣ. ಕಪ್ಲಿಂಗ್ ಆಫ್ bromomethane and 2 bromopropane. 2 bromopropane ಅಂದ್ರೆ ಯಾವ ರೀತಿ ಬರೀತೀವಿ? CH3 CHBr CH3. 2 ಬ್ರೋಮೋ ಸೆಕೆಂಡ್ ಅಂದ್ರೆ ಸೆಕೆಂಡ್ ಕಾರ್ಬನ್ ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ ಅಂತ. 2 ಬ್ರೋಮೋಪ್ರೋಪೇನ್ ಆಯ್ತು. ಸೊ ಇದರಲ್ಲಿ ಯಾವ ರೀತಿ ಕಪಲ್ ಆಗುತ್ತೆ ಅಂತ ನೋಡೋಣ. ಓಕೆ, ಹೌ coupling is taking place here. Okay, let us see. Okay, ಏನಾಗುತ್ತೆ? CH3Br plus 2Na plus CH3 CH3Br ಅಂತ ಆಯ್ತು. ಸೊ ಕಪ್ಲಿಂಗ್ ಎಲ್ಲ ಆಗತ್ತೆ ಹಾಗಿದ್ರೆ. ಇಲ್ಲಿ ಬ್ರೋಮಿನ್ ಎಲಿಮಿನೇಟ್ ಆಗುತ್ತೆ, ಇಲ್ಲಿ ಬ್ರೋಮಿನ್ ಎಲಿಮಿನೇಟ್ ಆಗುತ್ತೆ. ಈ ಕಾರ್ಬನ್ ಜೊತೆ ಏನು ಕಾರ್ಬನ್ ನಂಬರ್ ಸಾರಿ ಇದನ್ನ ಕಾರ್ಬನ್ ನಂಬರ್ 1 2 3 ಅಂತ ತಗೊಂಡ್ರೆ, ಸೊ ಈ ಕಾರ್ಬನ್ ಜೊತೆ ಏನಾಗುತ್ತೆ? ಕಪಲ್ ಆಗುತ್ತೆ. ಕಾರ್ಬನ್ ನಂಬರ್ 2 ಜೊತೆ ಈ ಮಿಥೈಲ್ ಗ್ರೂಪ್ ಕಪಲ್ ಆಗುತ್ತೆ. ದಿಸ್ ಮಿಥೈಲ್ ಗ್ರೂಪ್ ಈಸ್ ಗೋಯಿಂಗ್ ಟು ಕಪಲ್ ವಿತ್ ಕಾರ್ಬನ್ ನಂಬರ್ 2. ಸೊ ರಿಸಲ್ಟೆಂಟ್ ಪ್ರಾಡಕ್ಟ್ ವಿಲ್ ಬಿ, ಇಲ್ಲಿ ಡ್ರೈ ಈ ತರನ ತಗೊಂಡಾಗ, ಸೊ ರಿಸಲ್ಟೆಂಟ್ ಪ್ರಾಡಕ್ಟ್ ವಿಲ್ ಬಿ CH3. ಸೊ ಈ ಕಾರ್ಬನ್ ಅಂದ್ರೆ ನಾವು CH ಅಂತ ತಕೊಳ್ಳೋಣ. ಅದಕ್ಕೆ ಇಲ್ಲಿ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ ಫಸ್ಟ್ ಪೊಸಿಷನ್ ಅಲ್ಲಿ. ಸೊ ಐ ರೈಟ್ ಲೈಕ್ ದಿಸ್ CH3 ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ದಿಸ್? ನಾನು ನಂಬರಿಂಗ್ 1 2 3 ಅಂತ ಕೊಟ್ರೆ, ಸೊ ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ 2 ಮಿಥೈಲ್ ಪ್ರೋಪೇನ್ ಅಂತ ಬಂತು ಅಲ್ವಾ? 2 ಮಿಥೈಲ್ ಪ್ರೋಪೇನ್. ದಿಸ್ ಈಸ್ ದ 5th ಪ್ರಾಡಕ್ಟ್. ಓಕೆ, 2 ಮಿಥೈಲ್ ಪ್ರೋಪೇನ್. ಓಕೆ, ಆಮೇಲೆ ಮತ್ತೆ ಯಾವ್ದ್ರ ಜೊತೆ ಕಪ್ಲಿಂಗ್ ಮಾಡೋದು ಉಳಿತು? ಲೆಟ್ ಅಸ್ ಕನ್ಸಿಡರ್ ದ ಕಪ್ಲಿಂಗ್ ಆಫ್, ಮತ್ತೆ ಯಾವ ಕಾಂಬಿನೇಷನ್ ಉಳಿತು? ಬ್ರೋಮೋ ಈಥೇನ್ ಜೊತೆ ಮತ್ತೆ 2 ಬ್ರೋಮೋಪ್ರೋಪೇನ್ ಜೊತೆ ಕಪ್ಲಿಂಗ್ ಮಾಡೋಣ ಇವಾಗ. ಲಾಸ್ಟ್ ಕಾಂಬಿನೇಷನ್. ಓಕೆ, ಸೊ ಕಪ್ಲಿಂಗ್ ಆಫ್ ಯಾವುದು? ಬ್ರೋಮೋ ಈಥೇನ್ ಅಂದ್ರೆ CH3 CH2Br, ಇಟ್ ಈಸ್ ಬ್ರೋಮೋ ಈಥೇನ್. ಅಂಡ್ 2 ಬ್ರೋಮೋಪ್ರೋಪೇನ್ ಅಂದ್ರೆ CH3 CHBr CH3. 2 ಬ್ರೋಮೋಪ್ರೋಪೇನ್ ಆಯ್ತು ಅಲ್ವಾ? ಸೊ ಇದ್ರ ಎರಡರ ಕಪಲಿಂಗ್ ರಿಯಾಕ್ಷನ್ ಅನ್ನ ತಗೊಂಡ್ರೆ ಇಲ್ಲಿ ಬರೀತಾನೆ ನೋಡಿ ಯಾವ ರೀತಿ ಬರಿಬಹುದು ಅಂತ. CH3 CH2Br ಅಂದ್ರೆ ಬ್ರೋಮೋ ಈಥೇನ್ ಪ್ಲಸ್ 2Na ಪ್ಲಸ್ ಇವಾಗ ನಾನೇನ್ ಬರಿಬೇಕು? 2 ಬ್ರೋಮೋಪ್ರೋಪೇನ್ ಬರಿಬೇಕು. 2 ಬ್ರೋಮೋಪ್ರೋಪೇನ್ ಅಂದ್ರೆ CH3 CHBr CH3 in the presence of dry ether. It will couple like this. ಸೊ ಇಲ್ಲಿ ಬ್ರೋಮಿನ್, ಈ ಕಾರ್ಬನ್ ಆಟಮ್ ಇಂದ ಬ್ರೋಮಿನ್ ಎಲಿಮಿನೇಟ್ ಆಗುತ್ತೆ. ಆಮೇಲೆ ಇಲ್ಲಿಂದನು ಬ್ರೋಮಿನ್ ಏನಾಗುತ್ತೆ? ರಿಮೂವ್ ಆಗುತ್ತೆ. ಸೊ ಇಲ್ಲಿ ಈ ಕಾರ್ಬನ್ ಜೊತೆ ಈ ಈಥೈಲ್ ಗ್ರೂಪ್ ಕಪಲ್ ಆಗುತ್ತೆ. ದಿಸ್ ಈಥೈಲ್ ಗ್ರೂಪ್ ಅಂಡ್ ದಿಸ್ ಕಾರ್ಬನ್ ಗೋಯಿಂಗ್ ಟು ಕಪಲ್. ಓಕೆ, ಹೌ ಟು ರೈಟ್ ದಿಸ್?
CH2 CH2. ಸೊ ಈ ಕಾರ್ಬನ್ ಜೊತೆ ಕಪಲ್ ಮಾಡ್ಬೇಕು ಅಂದ್ರೆ ನಾನಿಲ್ಲಿ CH, ಇಲ್ಲಿ ಇದಕ್ಕೆ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ, ಅದನ್ನ ಇಲ್ಲಿ ಬರೀತೀನಿ CH3. ಆಮೇಲೆ ಈ ಮಿಥೈಲ್ ಗ್ರೂಪ್ ಅನ್ನ ಬರೀತೇನೆ CH3. ಯಾವ್ದು ಇದು ಆಗಿದ್ರೆ, ಸೊ ಇಟ್ಸ್ ನೇಮ್ ಇಸ್ 1 2 3 4 ಅಂತ ಕೊಟ್ರೆ ಇಟ್ಸ್ ನೇಮ್ ಇಸ್ 2-methyl butane ಅಂತ ಬರುತ್ತೆ. ಇಟ್ಸ್ ನೇಮ್ ಇಸ್, ಸೊ ಇಲ್ಲಿ 1 2 3 4 ಅಂತ ಕಾರ್ಬನಿಗೆ ನೇಮ್ ಅನ್ನ ಕೊಟ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ. at the second position methyl group is there, so its name is 2-methyl butane. Okay, so what is it? Sixth product is 2-methyl butane. So total ಎಷ್ಟು ಪ್ರಾಡಕ್ಟ್ ಆಯ್ತು ಆಗಿದ್ರೆ, ಟೋಟಲ್ ಎಷ್ಟು ಪ್ರಾಡಕ್ಟ್ ಆಯ್ತು ಹಾಗಿದ್ರೆ ಟೋಟಲ್ there are 6 products. So total there are 6 products we can see when you mix them. Okay, ಸೊ ಇಲ್ಲಿ ನೋಡಿ ಥರ್ಡ್ ಪ್ರಾಡಕ್ಟ್ ಯಾವುದು ಅಂದ್ರೆ, ಇಲ್ಲಿ ನಾವು 2-bromopropane ಅನ್ನ ಕನ್ಸಿಡರ್ ಮಾಡಿದ್ರೆ 2,3-dimethyl butane ಅಂತ ಬರುತ್ತೆ. ಓಕೆ, ಥರ್ಡ್ ಪ್ರಾಡಕ್ಟ್ ಇಸ್ 2,3-dimethyl butane ಅಂತ ಬರುತ್ತೆ. ಓಕೆ, ನೀವು ಕಪ್ಲಿಂಗ್ ರಿಯಾಕ್ಷನ್ ಅನ್ನ ಮಾಡಿ ನೋಡ್ಬೋದು. ಯಾವುದು, when take the coupling of 2-bromopropane you can get the product as 2,3-dimethyl butane. ನಾವು ಅವಾಗ 2 ಅನ್ನ ಕನ್ಸಿಡರ್ ಮಾಡಿರ್ಲಿಲ್ಲ, ಡೈರೆಕ್ಟ್ ಬ್ರೋಮೋಪ್ರೋಪೇನ್ ಅನ್ನ ಮಾಡಿದ್ವಿ. ಸೊ ಹೆಕ್ಸೇನ್ ಅಂತ ಬರ್ದಿದ್ವಿ. ಸೊ ಹೆಕ್ಸೇನ್ ಅಲ್ಲ, ಅದು 2,3-dimethyl butane. ಯಾಕೆಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಬ್ರೋಮಿನ್ ಇದೆ 2-bromopropane ಅಲ್ಲಿ. ಸೊ ಮೇಕ್ ದಿಸ್ ಕರೆಕ್ಷನ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. there are 6 products. ಯಾವ್ಯಾವ್ದು 6 products ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಡೀಟೇಲ್ ಆಗಿ. ಸೊ ಕಪ್ಲಿಂಗ್ ರಿಯಾಕ್ಷನ್ ಅನ್ನ ನೀವು ನೆನ್ಪಿಟ್ಕೋಬೇಕು. ವುಡ್ಸ್ ರಿಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಸೊ ವುಡ್ಸ್ ರಿಯಾಕ್ಷನ್ ಅಲ್ಲಿ ಕಪ್ಲಿಂಗ್ ರಿಯಾಕ್ಷನ್ ಆಗತ್ತೆ. ಸೊ ವುಡ್ಸ್ ರಿಯಾಕ್ಷನ್ ಅನ್ನ ನೆನ್ಪಿಟ್ಕೊಳ್ಳಿ CET ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಕ್ವಶನ್. Okay, cis trans isomer is not possible in the alkynes because option A, 180-degree bond angle at carbon-carbon triple bond, greater the electronegativity of sp hybridized carbon, shorter the bond length of carbon-carbon triple bond, lesser the stability of sp hybridized state. So idralli ಸೊ ಇಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಕಾನ್ಸೆಪ್ಟ್ ಬರಲ್ಲ ಬಾಂಡ್ ರೊಟೇಷನ್ ಬಂದಾಗ. ಆಮೇಲೆ ಸೊ ಬಾಂಡ್ ಲೆಂತ್ ಕಾನ್ಸೆಪ್ಟ್ ಬರಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ಸಿ ಆಲ್ಸೋ, ಬಿ ಆಲ್ಸೋ. ಲೆಸರ್ ಸ್ಟೆಬಿಲಿಟಿ ಅಂತಾನು ಬರಲ್ಲ ಇಲ್ಲಿ ಕಾನ್ಸೆಪ್ಟ್. ಸೊ ಆಪ್ಷನ್ ಡಿ ಆಲ್ಸೋ ವಿ ಕ್ಯಾನ್ ಎಲಿಮಿನೇಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 180-degree ಬಾಂಡ್ ಆಂಗಲ್ ಇರುತ್ತೆ. ಯಾಕೆಂದ್ರೆ ಅಲ್ಕೈನ್ಸ್ ಅಂದ್ರೆ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರುತ್ತೆ ಅಲ್ವಾ. ಸೊ ಕಾರ್ಬನ್ ಈಸ್ ಇನ್ sp ಹೈಬ್ರಿಡೈಸೇಷನ್. ಸೊ ಇಲ್ಲಿ ಏನಾಗ್ಬೇಕು ಇವಾಗ ನೋಡಿ, ಇಲ್ಲಿ ಈ ರೀತಿ. ಸೊ ಒಂದು ಬೇಸಿಕ್ ಮೆಂಬರ್ ಅಂದ್ರೆ ಈಥೈನ್ ಅನ್ನ ತಗೊಳ್ಳೋಣ. ಇಲ್ಲಿ ಬಾಂಡ್ ಆಂಗಲ್ 180 ಇದೆ ಅಲ್ವಾ. ಸೊ ಹಿಯರ್ ಯು ಕ್ಯಾನ್ ಸಿ ಬಾಂಡ್ ಆಂಗಲ್ ಇಸ್ 180 ಬಾಂಡ್ ಆಂಗಲ್ ಇಸ್ 180 correct. So carbon-carbon triple bond angle is 180. Okay, here rotation is not possible. So cis trans isomers kuda form agalla. ಯಾಕೆಂದ್ರೆ ಇಲ್ಲಿ ನೋಡಿ, ಸೊ ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ. ಸೊ ಬಾಂಡ್ ಆಕ್ಸಿಸ್ ಥ್ರೂ ರೊಟೇಟ್ ಆದಾಗ ಕೂಡ ಸೊ ಏನು ವೇರಿಯೇಷನ್ ಆಗಲ್ಲ. ಸೊ ರೊಟೇಷನ್ ಆಯ್ತು ಅಂದ್ರು 180 ರೊಟೇಷನ್ ಆಯ್ತು ಅಂದ್ರು ಕೂಡ ವೇರಿಯೇಷನ್ ಆಗಲ್ಲ. ಸೊ ಇಲ್ಲಿ ಏನಾಗಲ್ಲ, ಐಸೋಮೆರಿಸಮ್ ಪಾಸಿಬಲ್ ಆಗಲ್ಲ, ಸಿಸ್ ಟ್ರಾನ್ಸ್ ಐಸೋಮರೈಸಮ್ ಪಾಸಿಬಲ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಕಾರ್ಬನ್ ಒಂದೇ ಹೈಡ್ರೋಜನ್ ಜೊತೆ ಅಥವಾ ಗ್ರೂಪ್ ಆಫ್, ಇಲ್ಲಿ ಆರ್ ಅನ್ನೇ ತಗೊಳ್ಳಿ ಬೇಕಿದ್ರೆ. ಇಫ್ ಯು ಕನ್ಸಿಡರ್ ಆರ್ ಡ್ಯಾಶ್ ಅಂತಾನೆ ತಗೊಳ್ಳಿ.
Here only one group or one hydrogen is attached to carbon containing triple bond ಅಲ್ವಾ. ಈ ಕಾರ್ಬನ್ ಜೊತೆ ಕೂಡ ಒಂದೇ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಈ ಕಾರ್ಬನ್ ಜೊತೆ ಕೂಡ ಒಂದೇ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಸಿಸ್ ಟ್ರಾನ್ಸ್ ಐಸೋಮರ್ ಪಾಸಿಬಿಲಿಟಿನೇ ಬರಲ್ಲ ಇಲ್ಲಿ. ಸೊ ಅಟ್ ಲೀಸ್ಟ್ ಎರಡು ಗ್ರೂಪ್ ಈ ರೀತಿ ಅಟ್ಯಾಚ್ ಆಗಿದ್ರೆ, ಈಗ ಅಲ್ಕೀನ್ಸ್ ಅಲ್ಲಿ ನೋಡಿ, ಕನ್ಸಿಡರ್ ಅಲ್ಕೀನ್ಸ್ ಲೈಕ್ ದಿಸ್. ಸಿ ಅಲ್ಕೀನ್ಸ್ ಅಲ್ಲಿ ಏನಾಗುತ್ತೆ, R1 R2 ಇಲ್ಲಿ R2 R1 ಅಂತ ತಕೊಂಡ್ರೆ, ಇಲ್ಲಿ ನೋಡಿ ಈ ಕಾರ್ಬನಿಗೆ ಎರಡು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ, ಈ ಕಾರ್ಬನಿಗೂ ಕೂಡ ಎರಡು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಸೊ ಇದಲ್ಲಿ ಬಾಂಡ್ ಆಂಗಲ್ ರೊಟೇಟ್ ಮಾಡಿದ್ರೆ ನೋಡಿ, ಇಲ್ಲಿ ಮತ್ತೊಂದು ಬರಿತೀನಿ ಅಲ್ಕೇನ್ಗೆ, ಸಾರಿ ಅಲ್ಕೀನ್ಗೆ. ಸೊ ಇಲ್ಲಿ R1 ಇದೆ ಅಲ್ವಾ, ಒಂದೇ ಕಡೆ ಇದೆ, ಡಬಲ್ ಬಾಂಡ್ ಒಂದೇ ಕಡೆ ಇದೆ ಅಲ್ವಾ R1 ಗ್ರೂಪ್. ಇದನ್ನ ಇಲ್ಲಿ ನಾನು ಪೊಸಿಷನ್ ಚೇಂಜ್ ಮಾಡ್ತೀನಿ ನೋಡಿ, ಇಲ್ಲಿ R1 ಇಡ್ತೀನಿ, ಇಲ್ಲಿ R2 ಇಡ್ತೀನಿ, ಆಮೇಲೆ ಇಲ್ಲಿ R2 ಇಡ್ತೀನಿ, ಇಲ್ಲಿ R1 ಇಡ್ತೀನಿ. ಸೊ R1 ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ, ಅದೇ ರೀತಿ R2 ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಇಲ್ಲಿ ಏನಾಗುತ್ತೆ, ಈ ರೀತಿ ಒಂದೇ ಕಾರ್ಬನ್ ಗೆ ಎರಡು ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ವಿ ಕ್ಯಾನ್ ಸಿ ಸಿಸ್ ಟ್ರಾನ್ಸ್ ಐಸೋಮರ್. ಇದು ಸಿಸ್ ಅಂತ ಬಂದ್ರೆ, ಇದು ಸಿಸ್ ಅಂತ ಬಂದ್ರೆ, ಇದು ಟ್ರಾನ್ಸ್ ಅಂತ ಬರುತ್ತೆ. ಓಕೆ, alkenes ಅಲ್ಲಿ ಆದ್ರೆ, ಬಟ್ ವೆನ್ ಇಟ್ ಕಮ್ಸ್ ಟು alkynes, only one group is attached to the carbon containing carbon triple bond. So right appropriate answer is 180 bond angle at carbon triple bond is the right answer. Next, third question. Fourth question. The hydrocarbon isomers P and Q with the molecular formula C6H12 were separately heated with concentrated KMnO4. ಅಂದ್ರೆ oxidative cleavage ಆಗುತ್ತೆ ಅಂತ. The compound P gives methyl ethyl ketone and acetic acid, whereas compound Q gives propanoic acid, and then compound P add QR. ಸೊ ಪಿ ಮತ್ತೆ ಕ್ಯೂ ಅಂದ್ರೆ ಇಲ್ಲಿ ಬೋತ್ ಆರ್ ಐಸೋಮರ್ಸ್. ಐಸೋಮರ್ಸ್ ಆಯ್ತಾ. ಸೊ ಯಾವ ಐಸೋಮರ್ಸ್ ಅಂತ ನಾವು ಕಂಡುಹಿಡಿಬೇಕು. ಓಕೆ, ವಿತ್ ಮಾಲಿಕ್ಯುಲರ್ ಫಾರ್ಮುಲಾ ಏನು, C6H12 ಅಂತ ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಸೊ ವಿಚ್ ಐಸೋಮರ್ಸ್ ದೇ ಆರ್ ಅಂತ ಫೈಂಡ್ ಔಟ್ ಮಾಡಬೇಕು. C6H12 ಅಂದ್ರೆ ಯೂಶುವಲಿ ಅಲ್ಕೀನ್ ಇರುತ್ತೆ ಇದು ಅಲ್ವಾ. ಅಲ್ಕೀನ್ ಅನ್ನೋದು ಗೊತ್ತಾಯ್ತು ನಮ್ಗೆ, ಅಲ್ಕೀನ್ ಅನ್ನೋದು ಇಲ್ಲಿ ಗೊತ್ತಾಯ್ತು ಕಾನ್ಸೆಪ್ಟ್. ಓಕೆ, ಸೊ ಪಿ ಮತ್ತೆ ಕ್ಯೂ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದು ಅಂತ ನೋಡೋಣ. ಓಕೆ, ಫಸ್ಟ್ ಏನ್ ಮಾಡೋಣ, ಫಸ್ಟ್ ಸ್ಟೆಪ್ ಅಲ್ಲಿ let us find the structure of P. So first ಏನ್ ಮಾಡೋಣ, let us find the structure of P. So P ಅನ್ನ ಕಂಡುಹಿಡಿಯೋಣ ನಾವು ಫಸ್ಟ್, ಆಯ್ತಾ. ಸೊ ಏನ್ ಕೊಟ್ಟಿದ್ದಾರೆ P ಅನ್ನ ಕಂಡುಹಿಡಿಲಿಕ್ಕೆ, the isomers P and Q with molecular formula C6H12 were separately heated with KMnO4 solution. The compound P gives methyl ethyl ketone. So P ಏನಾಗುತ್ತೆ, P ಏನನ್ನ yield ಮಾಡುತ್ತೆ, P ಏನನ್ನ yield ಮಾಡುತ್ತೆ, P is methyl ethyl ketone. methyl ethyl ketone ಅಂದ್ರೆ ಯಾವ ರೀತಿ ಬರಿಬಹುದು, CH3 CH2 C double bond O CH3. So it is methyl group, this is methyl group, this is ethyl group, this is ketone group. This is methyl ethyl ketone ಮತ್ತೆ ಅಸಿಟಿಕ್ ಆಸಿಡ್ ಕೊಡುತ್ತೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ. ಅಸಿಟಿಕ್ ಆಸಿಡ್ P
ಏನನ್ನ ಈಲ್ಡ್ ಮಾಡುತ್ತೆ, ಮೀಥೈಲ್ ಈಥೈಲ್ ಕೀಟೋನ್ ಪ್ಲಸ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂದ್ರೆ CH3 C ಡಬಲ್ ಬಾಂಡ್ OH ಅಂತ ಇರುತ್ತೆ. ಓಕೆ, ದಿಸ್ ಈಸ್ ದ ಅಸಿಟಿಕ್ ಆಸಿಡ್. ಸೊ ನಮ್ಗೆ ಪಿ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ರಿಯಾಕ್ಷನ್ ಅನ್ನ ರಿವರ್ಸ್ ಮಾಡ್ಬೇಕು ಅಲ್ವಾ. ದಟ್ ಮೀನ್ಸ್ ದಿಸ್ ಮೀಥೈಲ್ ಈಥೈಲ್ ಕೀಟೋನ್ ಮತ್ತೆ ಅಸಿಟಿಕ್ ಆಸಿಡ್ ಎರಡನ್ನು ಕಂಬೈನ್ ಮಾಡ್ಬೇಕು. ರಿವರ್ಸ್ ರಿಯಾಕ್ಷನ್ ಮಾಡಿದಾಗ ನಮ್ಗೆ ಪಿ ಸಿಗತ್ತೆ. ಸೊ ಹೌ ಟು ಡೂ ದಿಸ್? ಲೆಟ್ ಅಸ್ ಕಂಬೈನ್ ದಿಸ್. ಸೊ ಈ ಎರಡನ್ನು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ಎರಡನ್ನು ನಾವೇನ್ ಮಾಡೋಣ, ಕಂಬೈನ್ ಮಾಡೋಣ. ಕಂಬೈನ್ ಮಾಡಿದ್ರೆ ನಮ್ಗೆ ಪಿ ಸಿಗತ್ತೆ. ಸೊ ವಾಟ್ ಆರ್ ದ ರಿಯಾಕ್ಟೆಂಟ್ಸ್ ದೆನ್? ಉಲ್ಟಾ ಮಾಡಿದಾಗ CH3 CH2 C ಡಬಲ್ ಬಾಂಡ್ O CH3 ಇದೆ. ಸೊ ನಾನು ಇದನ್ನ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈಸಿ ಆಗ್ಲಿ ಅಂತ ಈ ರೀತಿ ಬರೀತೀನಿ. ಓಕೆ, C ಡಬಲ್ ಬಾಂಡ್ ಈ ರೀತಿ ಬರೀತೀನಿ, ಇಲ್ಲಿ CH3 ಬರೀತೀನಿ. ಅದೇ ರೀತಿ ಸೊ ಈ ಅಸಿಟಿಕ್ ಆಸಿಡ್ ಅನ್ನ ಈ ರೀತಿ ಬರೀತೀನಿ, C ಡಬಲ್ ಬಾಂಡ್ OH, ಇಲ್ಲಿ CH3 ಇದೆ. ದಿಸ್ ಇಸ್ ಅಸಿಟಿಕ್ ಆಸಿಡ್. ದಿಸ್ ಇಸ್ ಅಸಿಟಿಕ್ ಆಸಿಡ್. ಎರಡು ಕಂಬೈನ್ ಆದಾಗ ಏನ್ ಆಗತ್ತೆ ಆಗಿದ್ರೆ, ವೆನ್ ಬೋತ್ ಆರ್ ಗೆಟ್ ಕಂಬೈನ್, ವಾಟ್ ಆರ್ ಗೋಯಿಂಗ್ ಟು ಫಾರ್ಮ್? ಲೆಟ್ ಅಸ್ ಸಿ. ಓಕೆ, ಇಲ್ಲಿ ನೋಡಿ. ಸೊ ಇಲ್ಲಿ ಕ್ಲೀವ್ ಆಗತ್ತೆ, ಕಾರ್ಬನ್ ಮತ್ತೆ ಆಕ್ಸಿಜನ್ ಡಬಲ್ ಬಾಂಡ್ ನಡುವೆ ಕ್ಲೀವೇಜ್ ಆಗುತ್ತೆ. ಓಕೆ, ಹಿಯರ್ ದಿಸ್ ಆಕ್ಸಿಜನ್ ಹ್ಯಾಸ್ ಬಿನ್ ರಿಮೂವ್. ಇಲ್ಲಿ ಒಂದು ಆಕ್ಸಿಜನ್ ಹೋಗುತ್ತೆ ಮತ್ತೆ OH ರಿಮೂವ್ ಆಗುತ್ತೆ. ಸೊ ಇಷ್ಟನ್ನ ರಿಮೂವ್ ಮಾಡಿ ರೆಸ್ಪೆಕ್ಟಿವ್ ಅಲ್ಕಿನ್ ಅನ್ನ ಬರೀರಿ ಪ್ರಾಡಕ್ಟ್ ಅಲ್ಲಿ. ದಟ್ ಈಸ್ ಯುವರ್ ಪಿ. ಸೊ ಇದನ್ನ ಇಲ್ಲಿ ಫಸ್ಟ್ ಮಾಲಿಕ್ಯೂಲ್ ಇಂದ ಆಕ್ಸಿಜನ್ ಅನ್ನ ರಿಮೂವ್ ಮಾಡಿ, ಸೆಕೆಂಡ್ ಮಾಲಿಕ್ಯೂಲ್ ಅಂದ್ರೆ ಅಸಿಟಿಕ್ ಆಸಿಡ್ ಇಂದ ಒಂದು ಆಕ್ಸಿಜನ್ ಮತ್ತೆ OH ಗ್ರೂಪ್ ಅನ್ನ ರಿಮೂವ್ ಮಾಡಿ. ಸೊ ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆಸ್ ಏನಾಗುತ್ತೆ. ಸೊ ಇದನ್ನ ಬರಿತೀನಿ, ಈ ಪಾರ್ಟ್ ಅನ್ನ ಫಸ್ಟ್ ಬರಿತೀನಿ ನಾನು. CH3 CH2 CH3 ಇದಕ್ಕೆ ಇದನ್ನ ಜಾಯಿನ್ ಮಾಡಿ, ಇಷ್ಟು ಪಾರ್ಟ್ ಅನ್ನ ಜಾಯಿನ್ ಮಾಡಿ. ಆಮೇಲೆ ಕಾರ್ಬನ್ ವ್ಯಾಲೆನ್ಸಿನ ಹೈಡ್ರೋಜನ್ ಇಂದ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, CH3 ಅಂತ ಮಾಡಿ. ಇಲ್ಲಿ ಕಾರ್ಬನ್ ವ್ಯಾಲೆನ್ಸಿ ಕಂಪ್ಲೀಟ್ ಆಗಿಲ್ಲ ಅಲ್ವಾ. ಲೆಟ್ ಅಸ್ ಸ್ಯಾಟಿಸ್ಫೈ ದಿಸ್ ಕಾರ್ಬನ್ ವ್ಯಾಲೆನ್ಸಿ ಬೈ ಹೈಡ್ರೋಜನ್ CH2 ಅಲ್ವಾ. ಸೊ ದಿಸ್ ಈಸ್ ದ ಪ್ರಾಡಕ್ಟ್. ಓಕೆ, ಜಸ್ಟ್ ಅ ಮಿನಿಟ್. ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಯಾವ ಎರಡು ಕಾರ್ಬನ್ ಕಪಲ್ ಆಗುತ್ತೆ ನೋಡಿ, ಅಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ CH ಅಂತ ಮಾಡಿ, ರೆಸ್ಪೆಕ್ಟಿವ್ ಅಲ್ಕಿನ್ ಫಾರ್ಮ್ ಮಾಡಿ, CH3. ಸೊ ವಾಟ್ ಈಸ್ ಇಟ್? 3-methyl ಅಂದ್ರೆ ಇಲ್ಲಿಂದ ನಾವು 1 2 3 4 5 ಅಂತ ಕಾರ್ಬನ್ ಗೆ ನಂಬರ್ ಕೊಟ್ರೆ, ವಾಟ್ ಈಸ್ ದ IUPAC ನೇಮ್ ಇಟ್ಸ್ ಆಫ್ ದಿಸ್ ಕಂಪೌಂಡ್ ಈಸ್ 3-methyl. ಥರ್ಡ್ ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಇದೆ ಅಲ್ವಾ, 3-methyl. ಸೆಕೆಂಡ್ ಪೊಸಿಷನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಸೊ 2. ಸೊ ಟೋಟಲ್ ನಂಬರ್ ಆಫ್ ಕಾರ್ಬನ್ ಈಸ್ 5. ಸೊ ಪೆಂಟೀನ್ ಅಂತ ಬರಿತೀನಿ ನಾನು. ಪೆಂಟೀನ್ ಅಲ್ಕಿನ್ ಅಲ್ವಾ, ಡಬಲ್ ಬಾಂಡ್ ಇರೋದ್ರಿಂದ ಪೆಂಟೀನ್ ಅಂತ ಬರಿತೀನಿ. ಸೊ ದಿಸ್ ಈಸ್ ಅವರ್ ರಿಯಾಕ್ಟೆಂಟ್ ಪಿ. ಸೊ ಪಿ ಅಂದ್ರೆ ಇದು, ಆಯ್ತಾ. ಈ ಸ್ಟ್ರಕ್ಚರ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಈಸ್ ಅವರ್ ಪಿ. ಓಕೆ, ಆಮೇಲೆ ಕ್ಯೂ ಅಂದ್ರೆ ಏನು ಅಂತ ನೋಡೋಣ. ಲೆಟ್ ಅಸ್ ಫೈಂಡ್ ದ ಸ್ಟ್ರಕ್ಚರ್ ಆಫ್ ಕ್ಯೂ. ಕ್ಯೂ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ಕ್ಯೂ ಅನ್ನ ಕಂಡುಹಿಡಿಯಲಿಕ್ಕೆ ಏನ್ ಹಿಂಟ್ ಕೊಟ್ಟಿದ್ದಾರೆ ಇಲ್ಲಿ? ಕ್ಯೂ ಗಿವ್ಸ್, ಇಲ್ಲಿ ನೋಡಿ ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ನೋಡಿ, ಕ್ಯೂ ಗಿವ್ಸ್ ಪ್ರೊಪನೋಯಿಕ್ ಆಸಿಡ್. ಅಂದ್ರೆ ಕ್ಯೂ ಏನ್ ಮಾಡುತ್ತೆ? ಸೊ ನಾವು ಜಸ್ಟ್ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡೋಣ. ಪರ್ಟಿಕ್ಯುಲರ್ ರಿಯಾಕ್ಷನ್ ಎಲ್ಲ ನೆನ್ಪಿಟ್ಕೊಳ್ಳೋದು ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಬೇಕಾಗಿಲ್ಲ. ಜಸ್ಟ್ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡೋಣ. ಕ್ಯೂ ಏನನ್ನ ಈಲ್ಡ್ ಮಾಡುತ್ತೆ ಆಗಿದ್ರೆ? ಕ್ಯೂ ಈಲ್ಡ್ಸ್ ಏನನ್ನ ಮಾಡುತ್ತೆ?
ಪ್ರೊಪನೋಯಿಕ್ ಆಸಿಡ್ ಮಾಡುತ್ತೆ ಅಲ್ವಾ. ಪ್ರೊಪನೋಯಿಕ್ ಆಸಿಡ್ ಅಂದ್ರೆ CH3 C ಡಬಲ್ ಬಾಂಡ್ CH3 ಆಗಿದೆ ಅಲ್ವಾ. ದಿಸ್ ಈಸ್ ಅವರ್ ಪ್ರೊಪನೋಯಿಕ್ ಆಸಿಡ್. ಸಾರಿ, ಪ್ರೊಪನೋಯಿಕ್ ಆಸಿಡ್ ಅಂದ್ರೆ ಏನು, ಜಸ್ಟ್ ಅ ಮಿನಿಟ್. ಪ್ರೊಪನೋಯಿಕ್ ಆಸಿಡ್ ಇಲ್ಲಿ ನೋಡಿ, ಪ್ರೊಪನೋಯಿಕ್ ಆಸಿಡ್ CH3 CH2 ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ ಅಲ್ವಾ. ಸೊ ಪ್ರೊಪನೋಯಿಕ್ ಅಂದ್ರೆ 3 ಕಾರ್ಬನ್ ಇರುತ್ತೆ. ಸೊ C ಡಬಲ್ ಬಾಂಡ್ OH, ದಿಸ್ ಇಸ್ ಪ್ರೊಪನೋಯಿಕ್ ಆಸಿಡ್. ಕರೆಕ್ಟ್, ದಿಸ್ ಈಸ್ ಅವರ್ ಪ್ರೊಪನೋಯಿಕ್ ಆಸಿಡ್. ಬಟ್ ಇಲ್ಲಿ ನಮ್ಗೆ 2 ಪ್ರೊಪನೋಯಿಕ್ ಆಸಿಡ್ ಬರ್ಬೇಕು ಅಲ್ವಾ. ಸೊ ಕ್ಯೂಬ್ ಆಗ್ಬೇಕು ಅಂದ್ರೆ ಕಪ್ಲಿಂಗ್ ಆಗ್ಬೇಕು. ಸೊ ಯಾವ ರೀತಿ ಆಗತ್ತೆ, ಸೊ 2 ಪ್ರೊಪನೋಯಿಕ್ ಆಸಿಡ್ ಆಗ್ಬೇಕು ಅಂದ್ರೆ ಸಿಮೆಟ್ರಿಕ್ ಅಲ್ಕೀನ್ ಬರುತ್ತೆ ಅಂತ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಸೈಡ್ 2 ಕೂಡ ಸೇಮ್ ಗ್ರೂಪ್ ಇರುತ್ತೆ ಅಂತ. ಓಕೆ, ನೋಡೋಣ ಯಾವ ರೀತಿ ಅಂತ. ನಿಮ್ಗೆ ಬರೆದ್ರೆ ಗೊತ್ತಾಗುತ್ತೆ. ಯು ವಿಲ್ ಕಮ್ ಟು ನೋ ಎಕ್ಸಾಕ್ಟ್ಲಿ. ಸೊ ಮತ್ತೊಂದು CH3 CH2 C ಡಬಲ್ ಬಾಂಡ್ OH ಅಂತ. ಸೊ 2 ಪ್ರೊಪೆನೋಯಿಕ್ ಆಸಿಡ್ ಒಂದೇ ಬರುತ್ತೆ ಅಂದ್ರೆ 2 ಪ್ರೊಪೆನೋಯಿಕ್ ಆಸಿಡ್ ಮಾಲಿಕ್ಯೂಲ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ಇವಾಗ ಈ ರಿಯಾಕ್ಷನ್ ಅನ್ನ ರಿವರ್ಸ್ ಮಾಡಿದ್ರೆ ನಮ್ಗೆ ಕ್ಯೂ ಸಿಗತ್ತೆ ಅಲ್ವಾ. ಕ್ಯೂ 2 ಪ್ರೊಪೆನೋಯಿಕ್ ಆಸಿಡ್ ಮಾಲಿಕ್ಯೂಲ್ ಅನ್ನ ಕೊಡುತ್ತೆ ಅಂದ್ರೆ, ಸೊ ಈ 2 ಪ್ರೊಪೆನೋಯಿಕ್ ಆಸಿಡ್ ಅನ್ನ ಕಂಬೈನ್ ಮಾಡಿದ್ರೆ ನಮ್ಗೆ ಕ್ಯೂ ಸಿಗ್ಬೇಕು. ಇಫ್ ವಿ ರಿವರ್ಸ್ ದಿಸ್ ರಿಯಾಕ್ಷನ್ ವಿ ಶುಡ್ ಗೆಟ್ ಕ್ಯೂ ಅಲ್ವಾ. ಸೊ ಕ್ಯೂ ಹೇಗ್ ಬರಿಬಹುದು ಆಗಿದ್ರೆ, ಈ 2 ಮಾಲಿಕ್ಯೂಲ್ ಅನ್ನ ಕಂಬೈನ್ ಮಾಡೋಣ ನಾವು, ಆಯ್ತಾ. ಸೊ ವಾಟ್ ಈಸ್ ಇಟ್, CH3 CH2 C ಡಬಲ್ ಬಾಂಡ್, ನನಗೆ ಕಂಬೈನ್ ಮಾಡ್ಲಿಕ್ಕೆ ಈಸಿ ಆಗ್ಲಿ ಅಂತ ನಾನು ಈ ರೀತಿ ಬರೀತೇನೆ, OH ಪ್ಲಸ್ ಮತ್ತೊಂದು ಮಾಲಿಕ್ಯೂಲ್ ಅನ್ನ ಬರೆಯೋಣ, C ಡಬಲ್ ಬಾಂಡ್ OH CH2 CH3. ಕರೆಕ್ಟಾ. ಕಾರ್ಬನ್ ವ್ಯಾಲೆನ್ಸಿ ಎಲ್ಲ ಕಡೆಗೂ ಸ್ಯಾಟಿಸ್ಫೈ ಆಯ್ತಾ. ಸೊ ಇವಾಗ ನಾವು 2 ಕಾರ್ಬನ್ ಇಂದ ಏನನ್ನ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಡಿ, we have to eliminate, just a minute, we have to eliminate this oxygen from here, this OH group from here. We have to remove this oxygen from here, this OH group here. ಆಮೇಲೆ 2 ಮಾಲಿಕ್ಯೂಲ್ ಅನ್ನ ಕಪಲಿಂಗ್ ಮಾಡ್ಬೇಕು. ಓಕೆ, ಸೊ ಏನ್ ಬರುತ್ತೆ ಇಲ್ಲಿ, ಸೊ ಈ ಸ್ಟ್ರಕ್ಚರ್ ನೆನಪಿದೆ ಅಲ್ವಾ, 2 ಮಿಥೈಲ್ 2 ಪೆಂಟೀನ್. ಇಲ್ಲಿ ಬರಿತೀನಿ ನೋಡಿ, 2 ಮಿಥೈಲ್ 2 ಪೆಂಟೀನ್. P ಅಂದ್ರೆ ಏನು, Q ಅಂದ್ರೆ ಏನು ಅಂತ ಆಮೇಲೆ ಸಪರೇಟ್ ಆಗಿ ಬರೆಯೋಣ. ಓಕೆ, ಸೊ ಇದೇನ್ ಬರುತ್ತೆ ಆಗಿದ್ರೆ, ಇಟ್ ವಿಲ್ ಫಾರ್ಮ್ CH3 CH2 CH ಡಬಲ್ ಬಾಂಡ್ CH CH2 CH3. ಸೊ ಇಲ್ಲಿ ಆಕ್ಸಿಜನ್ ರಿಮೂವ್ ಆಯ್ತು ಈ ಮಾಲಿಕ್ಯೂಲ್ ಅಲ್ಲಿ, ಇಲ್ಲಿ OH ರಿಮೂವ್ ಆಯ್ತು, ಇಲ್ಲಿ ಆಕ್ಸಿಜನ್ ರಿಮೂವ್ ಆಯ್ತು, ಇಲ್ಲಿ OH ರಿಮೂವ್ ಆಯ್ತು. ಈ 2 ಕಾರ್ಬನ್ ಏನಾಗಿದೆ, ಕಪಲ್ ಆಯ್ತು. ಸೊ ಇಲ್ಲಿ ನೋಡಿ, ಸೊ ವಾಟ್ ಈಸ್ ದಿಸ್, 3. ಇಲ್ಲಿ 1 2 3 4 5 6 ಅಂತ ಕಾರ್ಬನ್ಗೆ ನಂಬರ್ ಕೊಟ್ರೆ ಇದರ ಹೆಸರನ್ನ ನಾವು 3 ಹೆಕ್ಸೀನ್ ಅಂತ ಬರಿಬಹುದು. 3rd ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ ಇದೆ. ಸೊ we write it as 3 hexene. So Q ಅಂದ್ರೆ ಯಾವುದು ಆಗಿದ್ರೆ 3 hexene. So this is our Q. So what was our P? What was our P? 2 methyl. What was our P? It is ಏನಾಗಿತ್ತು, 3 methyl 2 pentene ಆಗಿತ್ತು ಅಲ್ವಾ. So what is it? CH3 CH2 C double bond CH CH3. Then ಏನಿದೆ, it is CH3 ಆಗಿತ್ತು. ಕರೆಕ್ಟಾ. So it was our P. What is it? 3 methyl 2 pentene. ಸೊ ಈ ಎರಡನ್ನು ನೋಡಿ, ಮಾಲಿಕ್ಯುಲರ್ ಫಾರ್ಮುಲಾ C6H12 ಇದೆ.
P molecular formula also C6H12 and Q molecular formula also C6H12. But what is different here? Q ಮತ್ತೆ P ದಲ್ಲಿ ಏನ್ ಡಿಫ್ರೆಂಟ್ ಇದೆ? ಚೈನ್ ಮೋಡ್ ಡಿಫ್ರೆಂಟ್ ಇದೆ ಅಲ್ವಾ? ಇಲ್ಲಿ ಸ್ಟ್ರೇಟ್ ಚೈನ್ ಇದೆ, ಇಲ್ಲಿ ಬ್ರಾಂಚೆಡ್ ಚೈನ್ ಇದೆ ಅಲ್ವಾ? ಹಿಯರ್ ಯು ಕ್ಯಾನ್ ಸಿ CH3 get branched here. ಥರ್ಡ್ ಪೊಸಿಷನ್ ಅಲ್ಲಿ ಕಾರ್ಬನ್ ನಂಬರ್ 3 ದಲ್ಲಿ ಬ್ರಾಂಚ್ ಆಗಿದೆ ಅಲ್ವಾ? ಸೊ ಚೈನ್ ಡಿಫ್ರೆಂಟ್ ಇದೆ ಇಲ್ಲಿ. P ಮತ್ತೆ Q ದಲ್ಲಿ ಚೈನ್ ಅಲ್ಲಿ ಡಿಫ್ರೆಂಟ್ ಇದೆ. ಸೊ ಚೈನ್ ಅಲ್ಲಿ ಡಿಫ್ರೆಂಟ್ ಇರೋದ್ರಿಂದ ಯಾವ ಐಸೋಮೆರಿಸಮ್ ಅಂತ ಹೇಳ್ಬೋದು ಇದನ್ನ? ಚೈನ್ ಐಸೋಮೆರಿಸಮ್ ಅಂತ ಹೇಳ್ಬೋದು ಅಲ್ವಾ? There is a difference in mode of chain. One is branched and another one is straight chain. So chain isomer, structural isomerism ಅಲ್ಲಿ chain isomerism ಅಂತ ಬರುತ್ತೆ. Okay, option C is the right answer. Detail ಆಗಿ ಹೇಳಿದ್ದಾನೆ. Okay, next. Grignard reagent reacts with water to give an alkane. In this reaction, water act as a, so ರಿಯಾಕ್ಷನ್ ಅನ್ನ ಬರೆಯೋಣ ಫಸ್ಟ್. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದ್ರೆ ಯಾವುದು? RMgX ಅಂತ ಬರುತ್ತೆ. R ಮೇ ಬಿ ಅನಿ ಅಲ್ಕೈಲ್ ಗ್ರೂಪ್ ಆರ್ ಅಲೈಲ್ ಗ್ರೂಪ್, X ಇಸ್ ಅ ಹ್ಯಾಲೋಜಿನ್, Mg ಅಂದ್ರೆ ಮ್ಯಾಗ್ನೀಷಿಯಂ ಅಲ್ವಾ? ಇದನ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಬರೀತಾರೆ. ಇಟ್ ರಿಯಾಕ್ಟ್ಸ್ ವಿತ್ ವಾಟರ್. ಸೊ ಇಲ್ಲಿ ವಾಟರ್ ಯಾವ ರೀತಿ ಫಾರ್ಮ್ ಮಾಡುತ್ತೆ ಅಂತ, ಇಟ್ ವಿಲ್ ಗಿವ್ ಅನ್ ಅಲ್ಕೇನ್. The product is alkane. In this, water acts as what? Water ಕೆಲಸ ಏನು ಇಲ್ಲಿ ಅಂತ. ಸೊ ಇಲ್ಲಿ ನೋಡಿ, ಸೊ RMgX ಅಲ್ಲಿ this part carries, just a minute. So this part carries, Mg carries plus charge. Okay, this R part carries, alkyl group carries minus charge. ಸೊ ಇಲ್ಲಿ ಮೈನಸ್ ಚಾರ್ಜ್ ಅಂದ್ರೆ, ಸೊ ಇದೇನಾಯ್ತು? ಇದು ನ್ಯೂಕ್ಲಿಯೋಫೈಲ್ ಆಯ್ತು. ಸೊ ಮೈನಸ್ ಚಾರ್ಜ್ ಮೀನ್ಸ್ ಇಟ್ ಆಕ್ಟ್ಸ್ ಲೈಕ್ ಅ ನ್ಯೂಕ್ಲಿಯೋಫೈಲ್ ಅಂಡ್ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್. ನ್ಯೂಕ್ಲಿಯೋಫೈಲ್ ಅಂಡ್ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್ ಆಯ್ತು ಅಲ್ವಾ? ಸೊ ದಿಸ್ ಪಾರ್ಟ್ ಈಸ್ ನ್ಯೂಕ್ಲಿಯೋಫೈಲ್ ಅಂಡ್ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್. ಸೊ ಇಟ್ ಅಬ್ಸ್ಟ್ರಾಕ್ಟ್ ದ ಪ್ರೋಟಾನ್ ಫ್ರಮ್ ವಾಟರ್. ಸೊ ಇದೇನ್ ಮಾಡುತ್ತೆ ಹೇಳಿ? ಸೊ ಇಲ್ಲಿ ವಾಟರ್ ಏನ್ ಮಾಡುತ್ತೆ? ಒಂದು ಪ್ರೋಟಾನ್ ಅನ್ನ ರಿಲೀಸ್ ಮಾಡುತ್ತೆ. ದಿಸ್ ಬೇಸ್ ಆರ್ ದಿಸ್ ನ್ಯೂಕ್ಲಿಯೋಫೈಲ್ R minus going to attack on this water and it abstract the proton ಅಥವಾ H plus ಅನ್ನ ರಿಸೀವ್ ಮಾಡುತ್ತೆ. ಆಯ್ತಾ? ಸೊ ದಿಸ್ proton is going to attack on this position. ಆಯ್ತಾ? ಸೊ ಏನಾಗುತ್ತೆ ಆಗಿದ್ರೆ? ಸೊ ಈ ಪ್ರೋಟಾನ್ ಏನ್ ಬರುತ್ತೆ ಇಲ್ಲಿ R minus ಗೆ ಅಟ್ಯಾಕ್ ಆಗುತ್ತೆ. ಸೊ ಹೌ ಪ್ರೋಟಾನ್ ಇಸ್ ರಿಲೀಸ್ಡ್ ಫ್ರಮ್ ದಿಸ್ ವಾಟರ್? ಸೊ ವಾಟರ್ ಏನಾದಾಗಾಯ್ತು ಅಂದಿದ್ರೆ ಇಟ್ ಈಸ್ ಆಸಿಡ್, ಇಟ್ ಈಸ್ ಬೇಸ್. ಓಕೆ, ಆಸಿಡ್ ಬೇಸ್ ರಿಯಾಕ್ಷನ್ ಆದಾಗ ಹಿಯರ್ ವಾಟರ್ ಆಕ್ಟ್ ಆಸ್ ಅ ಆಸಿಡ್ ವಿಚ್ ಪ್ರೊಡ್ಯೂಸಸ್ proton. So proton is abstracted by the strong base or nucleophile R minus. So respective alkane is formed. RH barutte. Okay, this is the concept. So water act as acid here. Option A is the right answer. Role of water is it acts as a acid and it produces proton. Okay. ಮತ್ತೆ ಬೈ ಪ್ರಾಡಕ್ಟ್ ಆಗಿ ಏನ್ ಬರುತ್ತೆ ಇಲ್ಲಿ? MgOH ಬರುತ್ತೆ, MgXOH. ಓಕೆ, ದಟ್ ಈಸ್ ಬೈ ಪ್ರಾಡಕ್ಟ್. ಸೊ ವಾಟರ್ ಹಿಯರ್ ಆಕ್ಟಿಂಗ್ ಆಸ್ ಅ ಆಸಿಡ್. ಓಕೆ, 6th ಕ್ವೆಶ್ಚನ್ ಅನ್ನ ನೋಡೋಣ. ಅಡಿಷನ್ ಆಫ್ IBr to 2-methyl 2-butene ವುಡ್ ಫಾರ್ಮ್. ಸೊ ಏನು ನೋಡೋಣ. ಸೊ ಈ ಎರಡು ರಿಯಾಕ್ಟೆಂಟ್ ಗಳ ನಡುವೆ ರಿಯಾಕ್ಷನ್ ಅನ್ನ ನೋಡೋದು. ಸೊ ಇದು ಮಾರ್ಕೋನಿಕ್-ಕಾಫ್ಸ್ ರೂಲ್ ಅನ್ನ ಫಾಲೋ ಮಾಡುತ್ತೆ ಅಲ್ವಾ? ಸೊ ಅಲ್ಕೀನ್ಗೆ IBr ಆಡ್ ಆಗೋದನ್ನ ಮಾರ್ಕೋನಿಕ್-ಕಾಫ್ಸ್ ರೂಲ್ ಫಾಲೋ ಮಾಡಿ ಅಡಿಷನ್ ರಿಯಾಕ್ಷನ್ ಅನ್ನ ಮಾಡಬೇಕು. ಫಸ್ಟ್ 2-methyl 2-butene ಅನ್ನ ಬರೆಯೋಣ. ಓಕೆ, ವಾಟ್ ಈಸ್ ಇಟ್? ಇಟ್ ಈಸ್ CH3
ಡಬಲ್ ಬಾಂಡ್ 2 ಸೆಕೆಂಡ್ ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ ಇದೆ. ಸೊ CH3. ನಾನು ಇದಕ್ಕೆ ಕಾರ್ಬನ್ ನಂಬರ್ 2 ಮಿಥೈಲ್ ಅಂದ್ರೆ 1 ಕೊಡ್ತೇನೆ, ಇದಕ್ಕೆ 2 ಕೊಡ್ತೀನಿ, ಇದಕ್ಕೆ 3 ಕೊಡ್ತೀನಿ, ಇದಕ್ಕೆ 4 ಕೊಡ್ತೀನಿ. ಸೊ ಡಬಲ್ ಬಾಂಡ್ ಎಲ್ಲಿದೆ? ಸೆಕೆಂಡ್ ಮತ್ತೆ ಥರ್ಡ್ ಕಾರ್ಬನ್ ನಡುವೆ ಇದೆ. ಇಟ್ ವಿಲ್ ರಿಯಾಕ್ಟ್ ವಿತ್ IBr. ಓಕೆ, IBr ಅಲ್ಲಿ ಪಾಸಿಟಿವ್ ಪಾರ್ಟ್ ಯಾವುದು ಹಾಗಿದ್ರೆ? ಸೊ ಅಯೋಡಿನ್ ಮತ್ತೆ ಬ್ರೋಮಿನ್ ನಲ್ಲಿ ವಿಚ್ ಇಸ್ ಮೋರ್ ಇಲೆಕ್ಟ್ರೋನೆಗೆಟಿವ್? ಬ್ರೋಮಿನ್ ಇಸ್ ಮೋರ್ ಇಲೆಕ್ಟ್ರೋನೆಗೆಟಿವ್. ಸೊ ಬ್ರೋಮಿನ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್ ವೆನ್ ಇಟ್ ಅಂಡರ್ಗೋ ಹೆಟಿರೋಲಿಟಿಕ್ ಕ್ಲೀವೇಜ್. ಈ ರೀತಿ ಬ್ರೇಕ್ ಆದಾಗ ಐ ಕ್ಯಾರೀಸ್ ಪ್ಲಸ್ ಚಾರ್ಜ್. ಸೊ ಬ್ರೋಮಿನ್ ಎಲ್ಲಿ ಹೋಗಿ ಅಟ್ಯಾಕ್ ಆಗ್ಬೇಕು ಹಾಗಿದ್ರೆ? ನೆಗೆಟಿವ್ ಪಾರ್ಟ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದ ಕಾರ್ಬನ್ ಕಂಟೈನಿಂಗ್ ಡಬಲ್ ಬಾಂಡ್ ವಿಚ್ ಶುಡ್ ಹ್ಯಾವ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್. ಇಲ್ಲಿ ಕಾರ್ಬನ್ 2 ನೋಡಿ, ಕಾರ್ಬನ್ 2ಗೆ ಯಾವುದೇ ಡೈರೆಕ್ಟ್ ಆಗಿ ಹೈಡ್ರೋಜನ್ ಅಟ್ಯಾಚ್ ಆಗಿ ಇರಲ್ಲ ಕಾರ್ಬನ್ 2. ಸೊ ಇಟ್ ಈಸ್ ಮೋರ್ ಸ್ಟೇಬಲ್, ಇಟ್ ಈಸ್ ಸೆಕೆಂಡರಿ ಕಾರ್ಬನ್ ಅಂತ ಹೇಳ್ತೀವಿ. ಕಾರ್ಬನ್ ನಂಬರ್ 3 ಅನ್ನ ನೋಡಿ, ಇಲ್ಲಿ ಕಾರ್ಬನ್ ನಂಬರ್ 3ಗೆ ನೋಡಿದಾಗ ಸೊ ಇಟ್ ಈಸ್ ಟರ್ಷರಿ ಕಾರ್ಬನ್. ಓಕೆ, ಇಟ್ ಈಸ್ ಟರ್ಷರಿ ಕಾರ್ಬೋಕ್ಯಾಟಯನ್ ಆಗುತ್ತೆ. ಇಲ್ಲಿ ಕಾರ್ಬನ್ ನಂಬರ್ 3 ಅನ್ನ ನೋಡಿ, ಕಾರ್ಬನ್ ನಂಬರ್ 3 ಅನ್ನ ನೋಡಿ. ಸೊ ಇಲ್ಲಿ ಕಾರ್ಬನ್ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗಿಲ್ಲ, ಸೊ CH ಅಂತ ಬರಿಬೇಕು. ಸೊ ಇಲ್ಲಿ ಕಾರ್ಬನ್ ನಂಬರ್ 3 ಈಸ್ ಅಟ್ಯಾಚ್ ಟು 1 ಹೈಡ್ರೋಜನ್. ಸೊ ನೆಗೆಟಿವ್ ಪಾರ್ಟ್ ಅಂದ್ರೆ ಇಲ್ಲಿ ಬ್ರೋಮಿನ್ ಮೈನಸ್ ಯಾವುದಕ್ಕೆ ಬಂದು ಅಟ್ಯಾಕ್ ಆಗ್ಬೇಕು ಹಂಗಿದ್ರೆ ಅಕಾರ್ಡಿಂಗ್ ಟು ಮಾರ್ಕೋನಿ-ಕಾಪ್ಸ್ ರೂಲ್. ಸೊ ನೆಗೆಟಿವ್ ಪಾರ್ಟ್ ಶುಡ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದ ಕಾರ್ಬನ್ containing least number of hydrogen. So ಇಲ್ಲಿ least number of hydrogen is attached to second carbon. So Br minus going to attack on second carbon, I plus going to attack on third carbon. So resultant product will be CH3 CH3. So addition reaction ಆದಾಗ ಇಲ್ಲಿ ಬ್ರೋಮಿನ್ ಬರುತ್ತೆ, ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗುತ್ತೆ, ಇಲ್ಲಿ H ಇರುತ್ತೆ, ಇಲ್ಲಿ ಅಯೋಡಿನ್ ಬರುತ್ತೆ. ಅಥವಾ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಇಲ್ಲಿ HI ಅಂತ ಬರೆಯೋಣ. ಓಕೆ, ಪ್ಲಸ್ CH3 ಬರುತ್ತೆ. ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್? ಇಟ್ ಈಸ್, ಇಫ್ ಯು ಗಿವ್ ದ ನೇಮ್ ಲೈಕ್ ದಿಸ್, ನಂಬರಿಂಗ್ ಕೊಟ್ರೆ 1 2 3 4 ಅಂತ ಕಾರ್ಬನ್ ಗೆ ನಂಬರ್ ಕೊಟ್ರೆ, ವಾಟ್ ಈಸ್ ದ IUPAC ನೇಮ್ ಆಫ್ ದಿಸ್? At the second position bromine is there, at the third position iodine is there. So total number of carbon in the chain 4. So ನಾನು ಇದನ್ನ 2 ಬ್ರೋಮೋ 3 ಅಯೋಡೋ 4 ಕಾರ್ಬನ್ ಇರೋದ್ರಿಂದ ಬ್ಯೂಟೇನ್ ಅಂತ ಬರೀತೇವೆ. ಸೊ ಪ್ರಾಡಕ್ಟ್ ಯಾವುದು ಆಗಿದ್ರೆ 2 ಬ್ರೋಮೋ 3 ಅಯೋಡೋ. ಇಲ್ಲಿ ನೋಡಿ, ಮತ್ತೊಂದು ಗಮನಿಸಬೇಕು, ಸೆಕೆಂಡ್ ಪೊಸಿಷನ್ ಅಲ್ಲಿ ಮೀಥೈಲ್ ಕೂಡ ಇದೆ ಅಲ್ವಾ? ಸೊ 2 ಬ್ರೋಮೋ 3 ಅಯೋಡೋ 2 ಮಿಥೈಲ್ ಬ್ಯೂಟೇನ್ ಅಂತ ಬರ್ಬೇಕು. 2 ಮಿಥೈಲ್ ಬ್ಯೂಟೇನ್ ಅಂತ ಬರ್ಬೇಕು. ಸೊ ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? 2 ಬ್ರೋಮೋ 3 ಅಯೋಡೋ 2 ಮಿಥೈಲ್ ಬ್ಯೂಟೇನ್ ಅಂತ ಬರ್ಬೇಕು. ಇಲ್ಲಿ ಅಯೋಡೋ ಇಲ್ಲಿ 2 ಬರ್ಬೇಕು, ಆಯ್ತಾ? ಆನ್ಸರ್ ಅಲ್ಲಿ ಇಟ್ ಶುಡ್ ಬಿ ಅಯೋಡೋ 2 ಮಿಥೈಲ್ ಬ್ಯೂಟೇನ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹಿಯರ್. ಇಟ್ ಶುಡ್ ಬಿ ಅಯೋಡೋ 2 ಮಿಥೈಲ್ ಅಂತ ಬರ್ಬೇಕು. ಓಕೆ, ಸೊ ರೈಟ್ ಆನ್ಸರ್ ಇಸ್ ದಿಸ್ ಒನ್. ಓಕೆ, ಯು ಹ್ಯಾವ್ ಟು ಫಾಲೋ ಮಾರ್ಕೋನಿ-ಕಾಪ್ಸ್ ರೂಲ್ ಹಿಯರ್. ದಟ್ಸ್ ಇಟ್. ಸೊ ಇಲ್ಲಿ ನೆಗೆಟಿವ್ ಪಾರ್ಟ್ ಅಂದ್ರೆ ಯಾವುದು? Br ಮೈನಸ್ ಆಗುತ್ತೆ, ಪಾಸಿಟಿವ್ ಪಾರ್ಟ್ I ಪ್ಲಸ್ ಆಗುತ್ತೆ. ಇದು ನೆನಪಿರ್ಬೇಕು. ಓಕೆ, ನೆಕ್ಸ್ಟ್, the number of enantiomeric pairs that is produced by the monochlorination of 2 methyl butane. So enantiomers ಅಂದ್ರೆ it is a kind of optical isomer. ಎನಾನ್ಶಿಯೋಮರ್ ಆಗ್ಬೇಕು ಅಂದ್ರೆ ಕೈರಲ್ ಕಾರ್ಬನ್ ಇರ್ಬೇಕು ಅಲ್ವಾ? ಸೊ ಫಸ್ಟ್ ರಿಯಾಕ್ಷನ್ ಅನ್ನ ಬರೆಯೋಣ, ಪ್ರಾಡಕ್ಟ್ ಅನ್ನ ಬರೆಯೋಣ, ಆಮೇಲೆ ಐಸೋಮರ್ ಅಂದ್ರೆ ಎನಾನ್ಶಿಯೋಮರ್ಸ್ ಯಾವ್ಯಾವ್ದು ಅಂತ ಬರೆಯೋಣ.
Okay, first the product is monochlorination of 2-methyl butane ಅಂದ್ರೆ ಯಾವುದು? CH3 CH3. So second position ಅಲ್ಲಿ methyl ಇದೆ ಅಂದ್ರೆ, so it is 2-methyl butane ಆಯ್ತು. It is 2-methyl butane ಅಲ್ವಾ? This is the structure of 2-methyl butane. ಓಕೆ, ಆಮೇಲೆ ಇದೇನಾಗತ್ತೆ, ಐಸೋಮರೈಸೇಷನ್ ಆಗ್ಬೇಕು. ಐಸೋಮರೈಸೇಷನ್ ಅಂದ್ರೆ, ಸಾರಿ, ನಾಟ್ ಐಸೋಮರಿಸಮ್, ಇಟ್ ವಿಲ್ ರಿಯಾಕ್ಟ್ ವಿತ್ ಕ್ಲೋರಿನ್ ಮಾಲಿಕ್ಯೂಲ್. ಸೊ ಕ್ಲೋರಿನ್ ಮಾಲಿಕ್ಯೂಲ್ ಆಯ್ತು ಅಂದ್ರೆ ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗತ್ತೆ ಅಲ್ವಾ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಇಲ್ಲಿ 2-methyl butane ಅಲ್ಲಿ ಒಂದು ಹೈಡ್ರೋಜನ್ ಕ್ಲೋರಿನ್ ಇಂದ ರಿಪ್ಲೇಸ್ ಆಗತ್ತೆ. ಓಕೆ, ಸೊ ಎಷ್ಟು ರಿಪ್ಲೇಸೇಬಲ್ ಹೈಡ್ರೋಜನ್ ಇದೆ ಹಂಗಿದ್ರೆ? there are 4 replaceable hydrogens here. ಅಂದ್ರೆ ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಕಾರ್ಬನ್ಸ್ 1 2, ಇಲ್ಲಿ CH ಇದೆ. ಓಕೆ, ಕಾರ್ಬನ್ ವ್ಯಾಲೆನ್ಸಿ ಒಂದು H ಹಾಕಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. 2 3 4 ಅಂತ ಬರೆದ್ರೆ ಕಾರ್ಬನ್ ಗೆ ನಂಬರ್ ಅನ್ನ ಕೊಟ್ರೆ this is 1, this is 2, this is 3, this is 4. ಓಕೆ, ಸೊ ಈ 4 ಕಾರ್ಬನ್ ಅಲ್ಲೂ ನಾವು ಒಂದೊಂದು ಕ್ಲೋರಿನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು ಅಲ್ವಾ? ಸೊ ನಾನು ಒಂದೇ ಸಲ ಬರೀತೀನಿ. ಪ್ರಾಡಕ್ಟ್ 1 ಏನ್ ಬರ್ಬಹುದು ಆಗಿದ್ರೆ, ನಾನು ಕ್ಲೋರಿನ್ ಅನ್ನ ಫಸ್ಟ್ ಕಾರ್ಬನ್ ಗೆ ಅಟ್ಯಾಚ್ ಮಾಡ್ತೀನಿ. ಓಕೆ, ಸೊ ಇಟ್ ವಿಲ್ ಬಿಕಮ್ CH2 Cl CH CH3 CH2 CH3. ಸೊ ಇದು ಒಂದು ಪ್ರಾಡಕ್ಟ್ ಆಯ್ತು, ಆಯ್ತಾ? ಆಮೇಲೆ ಎರಡನೇ ಪಾಸಿಬಿಲಿಟಿ ಏನ್ ಬರ್ಬಹುದು? ಸೆಕೆಂಡ್ ಪಾಸಿಬಿಲಿಟಿ ಇಸ್, ಸೊ ಸೆಕೆಂಡ್ ಕಾರ್ಬನ್ ಗೆ ನಾವು ಕ್ಲೋರಿನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸೆಕೆಂಡ್ ಕಾರ್ಬನ್ನಿನ ಹೈಡ್ರೋಜನ್ ಅನ್ನ ಕ್ಲೋರಿನ್ ಇಂದ ರಿಪ್ಲೇಸ್ ಮಾಡೋಣ, ಆಯ್ತಾ? ಸೊ ಯಾವ ರೀತಿ ಬರ್ಬೋದು? CH3 C, ಇಲ್ಲಿ H ಜಾಗದಲ್ಲಿ ಕ್ಲೋರಿನ್ ಬರುತ್ತೆ. ಓಕೆ, ನಾನು ಕ್ಲೋರಿನ್ ಬರ್ದೆ, CH3 CH2 CH3 ಅಂತ ಬಂತು. ಆಮೇಲೆ ಥರ್ಡ್ ಪಾಸಿಬಿಲಿಟಿ ಯಾವುದು? ಸೊ ಯಾವುದು? ಇಲ್ಲಿ ಈಗ ನಾವು ಥರ್ಡ್ ಕಾರ್ಬನ್ನಿನ ಹೈಡ್ರೋಜನ್ ಅನ್ನ ಒಂದು ಕ್ಲೋರಿನ್ ಇಂದ ರಿಪ್ಲೇಸ್ ಮಾಡೋಣ, ಆಯ್ತಾ? ಸೊ ವಾಟ್ ಈಸ್ ಇಟ್? CH3 CH3 CCl H2 CH3 ಆಯ್ತು. ಸೊ ದಿಸ್ ಇಸ್ ದ ಥರ್ಡ್ ಪಾಸಿಬಿಲಿಟಿ. ಸೊ ಇನ್ನೊಂದು ಯಾವ ರೀತಿ ಬರ್ಬೋದು ಪ್ರಾಡಕ್ಟ್? ಫೋರ್ತ್ ಪ್ರಾಡಕ್ಟ್. ಸೊ ಇವಾಗ 4ನೇ ಕಾರ್ಬನ್ನಿನ ಹೈಡ್ರೋಜನ್ ಅನ್ನ ಕ್ಲೋರಿನ್ ಇಂದ ರಿಪ್ಲೇಸ್ ಮಾಡೋಣ ನಾವು. ಓಕೆ, CH3 CH3 2, ಇಲ್ಲಿ CH ಅಷ್ಟೇ ಬರ್ಬೇಕು, ಆಯ್ತಾ? ಜಸ್ಟ್ ಕಾರ್ಬನ್ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗಕ್ಕೆ. ಓಕೆ, CH2 Cl. ಸೊ ಈ 4 ಪ್ರಾಡಕ್ಟ್ ಇನ ಪ್ರೊಬಬಿಲಿಟಿ ಇದೆ. ಸೊ ಈ 4 ಪ್ರಾಡಕ್ಟ್ ಬರುತ್ತೆ. ಸೊ ಎನಾನ್ಶಿಯೋಮರಿಕ್ ಪೇರ್ಸ್ ಯಾವ್ಯಾವ್ದು ಹಂಗಿದ್ರೆ? ಎನಾನ್ಶಿಯೋಮರ್ಸ್ ಅಂದ್ರೆ ಕೈರಲ್ ಕಾರ್ಬನ್ ಇರ್ಬೇಕು. ಕಾರ್ಬನ್ ಶುಡ್ ಅಟ್ಯಾಚ್ ಟು 4 ಡಿಫರೆಂಟ್ ಗ್ರೂಪ್ಸ್. ಇಲ್ಲಿ ನೋಡಿ, ಕಾರ್ಬನ್ ಯಾವುದು? ಕ್ಲೋರಿನ್ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಸೊ ಈ ಫಸ್ಟ್ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಫಸ್ಟ್ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ಕಾರ್ಬನ್ ಅನ್ನ ನೋಡಿ, ನಾನು ಡೀಟೇಲ್ ಆಗಿ ಬರೀತೀನಿ. ಸೊ ಕ್ಲೋರಿನ್ ಅಟ್ಯಾಚ್ ಆಗಿರೋ ಕಾರ್ಬನ್ ಅನ್ನ ನೀವು ಕನ್ಸಿಡರ್ ಮಾಡ್ಬೇಕು, ಆಯ್ತಾ? ಸೊ ಇಲ್ಲಿ ಈ ಕಾರ್ಬನ್ ಒಂದು ಕ್ಲೋರಿನ್ ಗೆ ಅಟ್ಯಾಚ್ ಆಗಿದೆ. this carbon is attached to one chlorine atom and 2 hydrogen atom. ಸೊ ಇಲ್ಲಿ ನೋಡಿ, ಈ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಾನು ಸ್ಟಾರ್ ಅಂತ ಬರೀತೀನಿ.
ಸೊ ಈ ಸ್ಟಾರ್ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ಕಾರ್ಬನ್ಗೆ 4 ಡಿಫ್ರೆಂಟ್ ಆಟಮ್ಸ್ ಅವ್ರ ಗ್ರೂಪ್ ಅಟ್ಯಾಚ್ ಆಗಿದೆಯಾ? ಇಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಇಲ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ದಿಸ್ ಒನ್. ಸೊ ಇದು ಎಲ್ಲ ಐಸೋಮರ್ಸ್ ಆಯ್ತಾ? ದಿಸ್ ಆರ್ ಆಲ್ ಐಸೋಮರ್ಸ್ ಓನ್ಲಿ. ಸೊ ನಮ್ಗೆ ಐಸೋಮರ್ಸ್ ಅಲ್ಲಿ ಎನೆನ್ಶಿಯೋಮರ್ಸ್ ಯಾವುದು ಅಂತ ಕೇಳಿದ್ದಾರೆ. ಎನೆನ್ಶಿಯೋಮರ್ಸ್ ಅಂದ್ರೆ ಆಪ್ಟಿಕಲ್ ಐಸೋಮರ್ಸ್. ಓಕೆ, ಎನೆನ್ಶಿಯೋಮರ್ಸ್ ಆಗ್ಬೇಕು ಅಂದ್ರೆ ನಮ್ಗೆ ಕೈರಲ್ ಕಾರ್ಬನ್ ಇರ್ಬೇಕು. ಸೊ ಕ್ಲೋರಿನ್ ಅಟ್ಯಾಚ್ ಆಗಿರೋ ಕಾರ್ಬನ್ ಕೈರಲ್ ಇರ್ಬೇಕು. that isomer shows enantiomers. Okay, for example ಇಲ್ಲಿ so ಇದು enantiomer ಅಲ್ಲ. So out of 4 product, first one is not a enantiomer. We can eliminate first one. Okay, ಆಮೇಲೆ ಸೆಕೆಂಡ್ ಪ್ರಾಡಕ್ಟ್ ಅನ್ನ ನೋಡೋಣ. ಸೆಕೆಂಡ್ ಪ್ರಾಡಕ್ಟ್ ಅಲ್ಲಿ ಯಾವ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಬೇಕು? ಕ್ಲೋರಿನ್ ಅಟ್ಯಾಚ್ ಆಗಿರೋ ಕಾರ್ಬನ್ ಅನ್ನ ಸ್ಟಾರ್ ಅಂತ ಬರಿತೀನಿ. ಇಲ್ಲಿ ನೋಡಿ, ಇಲ್ಲಿ CH3 ಅಟ್ಯಾಚ್ ಆಗಿದೆ, ಇಲ್ಲಿ CH3 ಅಟ್ಯಾಚ್ ಆಗಿದೆ. ಸೊ ಈ ಕಾರ್ಬನ್ಗೆ ಎರಡು ಸೇಮ್ ಗ್ರೂಪ್ ಅಟ್ಯಾಚ್ ಆದಂಗಾಯ್ತು. ಸೊ ದಿಸ್ ಈಸ್ ಆಲ್ಸೋ ನಾಟ್ ಅನ್ ಎನೆನ್ಶಿಯೋಮರ್. ಸೊ ಈ ಕಾರ್ಬನ್ ಕೂಡ ಕೈರಲ್ ಕಾರ್ಬನ್ ಅಲ್ಲ. ಓಕೆ, ದಿಸ್ ಇಸ್ ನಾಟ್ ಅ ಕೈರಲ್ ಕಾರ್ಬನ್. ಓಕೆ, ಆಮೇಲೆ ಥರ್ಡ್ ಸ್ಟ್ರಕ್ಚರ್ ಅಲ್ಲಿ ನೋಡಿ, ದಿಸ್ ಕನ್ಸಿಡರ್ ದಿಸ್ ಕಾರ್ಬನ್. ಕ್ಲೋರಿನ್ ಈ ಕಾರ್ಬನ್ ಗೆ ಅಟ್ಯಾಚ್ ಆಗಿದೆ ಅಲ್ವಾ? ಕನ್ಸಿಡರ್ ದಿಸ್ ಕಾರ್ಬನ್. ಸೊ ಇಲ್ಲಿ ನೋಡಿ ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ನಾನು ಈ ರೀತಿ ಸಪರೇಟ್ ಆಗಿ ಬರಿತೀನಿ. ದಿಸ್ ಈಸ್ ಒನ್ CH3, ದಿಸ್ ಈಸ್ ಒನ್ ಹೈಡ್ರೋಜನ್. ಇಲ್ಲಿ ನೋಡಿ, ಈ ಸ್ಟಾರ್ ಹಾಕಿರೋ ಕಾರ್ಬನ್ ಅಲ್ಲಿ ಒಂದು ಇದು ಕ್ಲೋರಿನ್ ಗೆ ಅಟ್ಯಾಚ್ ಆಗಿದೆ, ಮತ್ತೊಂದು ಗ್ರೂಪ್ CH3 ಇದೆ, ಮತ್ತೊಂದು ಹೈಡ್ರೋಜನ್ ಜೊತೆ ಬಾಂಡ್ ಮಾಡಿದೆ, ಮತ್ತೊಂದು ಬಾಂಡ್ ಅನ್ನ ಈ ಒಂದು ಅಲ್ಕೈಲ್ ಗ್ರೂಪ್ ಜೊತೆ ಮಾಡಿದೆ. ಸೊ ದಿಸ್ ಈಸ್ ಅ chiral carbon. So this is a enantiomer. So this carbon is a chiral carbon. It attached to 4 different atoms or group of atoms. So this is a chiral one. This is chiral carbon ಅಂತ ಹೇಳ್ಬೋದು. ಆಮೇಲೆ ಫೋರ್ತ್ ಒನ್ಗೆ ನೋಡಿ, ಫೋರ್ತ್ ಕಾರ್ಬನ್ ಅನ್ನ ನೋಡಿ. ಫೋರ್ತ್ ಸ್ಟ್ರಕ್ಚರ್ ಅಲ್ಲಿ 4ನೇ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ಅಟ್ಯಾಚ್ ಟು 1 hydrogen and another hydrogen, and then this is a alkyl group and 1 chlorine. Here also this carbon is not a chiral carbon because it attached to 2 hydrogen atoms. So this cannot be chiral atom. So ಎಷ್ಟು enantiomer ಇರುತ್ತೆ ಆಗಿದ್ರೆ? Only 1. So option A is the right. So enantiomer ಯಾವ್ದು ತೋರಿಸುತ್ತೆ? Structure number 3 ತೋರಿಸುತ್ತೆ. So right answer is option A. Okay, in this way you have to analyze. So let us stop today. So study and come for the tomorrow class. We shall continue question solving session in tomorrow's class. Please read and come. So let us stop today's session. Okay, time is over. It's 6 o'clock already. I hope you are studying. Let us meet in the tomorrow's class. Take care. All the best.